अब हम चौथे कदम के बारे में चर्चा करेंगे। अगर हमें संपन्न बनना है, संपूर्ण बनना है, उसके लिए समर्थ सोचना, पॉजिटिव सोचना, सकारात्मक सोचना जरूरी। ಇದು ಹಾಕೊಳ್ಳೋದ್ರೊಳಗೆ ಹೋಯ್ತಾ अगर हमें संपन्न बनना है, संपूर्ण बनना है, इसके लिए व्यर्थों से मुक्त सदा सकारात्मक सोचना, पॉजिटिव सोचना, ये है चौथा कदम। ಒಂದು ವೇಳೆ ತಾವು ಸಂಪೂರ್ಣತೆಯೆಡೆಗೆ ಹೋಗಬೇಕಾಗಿತ್ತು, ಬಾಪ್ ಸಮಾನ ಆಗಬೇಕಾಗಿತ್ತು ಅಂತಂದ್ರೆ ಪರಚಿಂತನೆಯಿಂದ ದೂರ ಇರಬೇಕು, ಸಕಾರಾತ್ಮಕತೆಯನ್ನು ಬೆಳೆಸ್ಕೋಬೇಕು। क्योंकि वर्तमान समय हर व्यक्ति दुखी है, परेशान है। क्यों? वो उसके मन में निगेटिव विचार चलते हैं। जो निगेटिव है वो देह भान में आता है, और जो पॉजिटिव है वो आत्म स्वरूप फरिश्ता स्वरूप बनता है। ಯಾಕೆಂದ್ರೆ ಈ ಸಮಯದಲ್ಲಿ ಆತ್ಮಗಳು ಬಹಳಷ್ಟು ವ್ಯರ್ಥ ಇದರಲ್ಲಿ ಇದ್ದಾರೆ, ಟೆನ್ಷನ್ ಅಲ್ಲಿ ಇದ್ದಾರೆ। ಯಾಕಂದ್ರೆ ಅದು ನೆಗೆಟಿವ್ ವಿಚಾರಗಳನ್ನು ಮಾಡ್ತಾರಲ್ಲ, ಆ ಕಾರಣದಿಂದ ದುಃಖಿ ಅದಾರ। ದುಃಖಿ ಯಾಕದಾರ ಅಂತಂದ್ರೆ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದಾರೆ। ಇನ್ನು ನೆಗೆಟಿವ್ ವಿಚಾರ ನಾವು ಮಾಡಲೇಬಾರ್ದು, ಎಷ್ಟೊತ್ತಿದ್ರೂ पॉजिटिव विचार ने नाम ಮಾಡಬೇಕು। इसलिए संकल्प संकल्प हमारे कम चले, पॉजिटिव चले, सकारात्मक चले। आज की मुरली भी शायद इसी के बारे में बाबा की थी। संकल्प को सफल करो, व्यर्थों से मुक्त बनो। आज व्यर्थ संकल्प इससे हमें देहभान में आते हैं, व्यर्थ संकल्प से ही विकार पैदा होते हैं। इसलिए व्यर्थों से मुक्त बनने से हम संपूर्ण बाबा के समान बन सकते हैं। ಸಕಾರಾತ್ಮಕ ವಿಚಾರಗಳನ್ನು ಮಾಡೋದ್ರ ಕಡೆನೇ ಅಣ್ಣವರು ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ। ಮತ್ತು ಬಾಬಾನು ಇವತ್ತು ಮುರಳಿಯಲ್ಲಿ ಅದನ್ನೇ ಹೇಳಿದರು, ಅಂದರೆ ಸಂಕಲ್ಪದ ಮೇಲೆ ನಮಗೆ ನಿಗಾ ಇರಬೇಕು। ಆ ವಿಷಯದಲ್ಲಿ ನಾವು ಬಹಳಷ್ಟು ಪುರುಷಾರ್ಥ ಮಾಡಬೇಕು। क्योंकि जिसके संकल्प ज्यादा, जिसके संकल्प निगेटिव, उसके चेहरे में खुशी नहीं होगी। जिसके संकल्प निगेटिव, उसका समय भी गया, ज्ञान का खजाना भी गया, कई शक्तियां चली गई। ಯಾರಲ್ಲಿ ನೆಗೆಟಿವಿಟಿ ಇರ್ತದ ಅವರಲ್ಲಿ ಖುಷಿ ಇರೋದಿಲ್ಲ, ಒಂದು ಸಂತೋಷ ಇರೋದಿಲ್ಲ। ಯಾರಲ್ಲಿ ನೆಗೆಟಿವಿಟಿ ಇರ್ತದ ಅವ್ರದ್ದು ಖುಷಿ ಹೊರಟು ಹೋಗ್ಬಿಡ್ತು, ಅವರು ಸುಖಿಯಾಗಿ ಅಥವಾ ಚೈನ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ। जिसके संकल्प ज्यादा चलते हैं, व्यर्थ चलते हैं, उसको रात को चैन की नींद नहीं आती। ಯಾರಿಗೆ ವ್ಯರ್ಥ ವಿಚಾರಗಳು ಅಥವಾ ನೆಗೆಟಿವಿಟಿ ನಡೀತಿರ್ತದಲ್ಲ ಅವ್ರಿಗೆ ರಾತ್ರಿನಲ್ಲಿ ನಿದ್ರೆನೂ ಸಹಿತ ಬರೋದಿಲ್ಲ। जिसके ज्यादा संकल्प चलते हैं वो आत्मचिंतन, परमात्मा चिंतन नहीं कर सकता। ಯಾರು ಜಾಸ್ತಿ ಅಂದರೆ ನೆಗೆಟಿವ್ ಅಥವಾ ವ್ಯರ್ಥ ಇದರಲ್ಲಿ ಇರ್ತಾರೆ ಅವರು ಆತ್ಮಚಿಂತನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ। जिसके संकल्प ज्यादा चलते हैं, व्यर्थ चलते हैं, ಯಾರ ಸಂಕಲ್ಪಗಳು ಜಾಸ್ತಿ ವ್ಯರ್ಥ ನಡೀತದೆ वो टाइम वेस्ट हो जाता है। इतना ही नहीं, वो कमजोर बन जाता है, मानसिक रूप से, शारीरिक रूप से थक जाता है। आज कई लोग क्लास में सोते हैं। क्यों सोते हैं? उसका एक ये भी कारण है, वो ज्यादा सोचते हैं, निगेटिव सोचते हैं। निगेटिव सोचने वालों को नींद आती है। ಜಾಸ್ತಿ ಯಾರು ವಿಚಾರ ಮಾಡ್ತಾರೆ ಅವರಲ್ಲಿ ವ್ಯರ್ಥತೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಒಂದು ನಿದ್ದೆ ಹತ್ತೋದಿಲ್ಲ, ಒಂದು ಖುಷಿ ಇರೋದಿಲ್ಲ, ಮತ್ತು ಇನ್ನೊಂದು ಅವರು ದುಃಖಿಯಾಗಿರ್ತಾರೆ। निगेटिव सोचने से, व्यर्थ सोचने से दिमाग गर्म हो जाता है, और जिसका दिमाग गर्म हो जाता है उसके दिमाग में केमिकल्स उतरते हैं, इससे शरीर की भी बीमारियां होने की संभावना है। ಯಾರು ನೆಗೆಟಿವಿಟಿ ಅಥವಾ ವ್ಯರ್ಥ ವಿಚಾರ ಮಾಡ್ತಾರಲ್ಲ ಅವ್ರದ್ದು ಬುದ್ಧಿನೂ ಸಹಿತ ಕೆಲಸ ಮಾಡೋದಿಲ್ಲ, ಬುದ್ಧಿ ಮೇಲೂ ಅದು ಇಫೆಕ್ಟ್ ಆಗ್ತದೆ, ಬ್ರೈನ್ ಮೇಲೂ ಇಫೆಕ್ಟ್ ಆಗ್ತದೆ। इसलिए कहते भी हैं जिसका पाँव गरम, पेट नरम, दिमाग ठंडा, उस घर में कोई डॉक्टर है उसको मार दो डंडा। ಅದಕ್ಕೆ ಹೇಳ್ತಾರೆ ಕಾಲ ಅಂದ್ರೆ ಬಿಸಿ ಅಂದ್ರೆ ಏನಿರಬೇಕು, ಬೆಚ್ಚಗಿರಬೇಕು, ಆಮೇಲೆ ಹೊಟ್ಟೆ ನರಮ್ ಇರಬೇಕು, ಆಮೇಲೆ ಇದೇನು ಭಾಗ ಐತಲ್ಲ ಇದು ತಣ್ಣಗಿರ್ಬೇಕು ಅಂತ। आगे डॉक्टर को मार दो डंडा, वहाँ डॉक्टर की आवश्यकता नहीं। ಆ ಥರ ಏನರ ತಾವು ಮೂರನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಪಾಸಿಟಿವಿಟಿಯಿಂದ
ನೀವು ಡಾಕ್ಟರ್ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. वो हेल्दी वेल्दी और हैप्पी है. ಅವರು ಹೆಲ್ದಿ ವೆಲ್ದಿ ಹ್ಯಾಪಿ ಇರ್ತಾರೆ, ಹ್ಯಾಪಿ ಇದ್ದಾರೆ. अगर आपको 2025 हैप्पी हेल्दी चाहिए तो पॉजिटिव बनने का दृढ़ संकल्प करो. मुझे पॉजिटिव रहना है. ಒಂದು ವೇಳೆ 2015ನೇ ಇಸ್ವಿಯಲ್ಲಿ ತಾವು ಒಂದು ವೇಳೆ ಖುಷಿ ಆಗಬೇಕಾಗಿತ್ತು, ಹೆಲ್ದಿ ಆಗಿ ಇರಬೇಕಾಗಿತ್ತು ಅಂತಂದ್ರೆ ತಾವು ಪಾಸಿಟಿವ್ ಆಗಿ ಇರಬೇಕು. इसीलिए कहते हैं ना हैप्पी न्यू ईयर. हैप्पी न्यू ईयर, न्यू ईयर तो हैप्पी रहेगा, आप हैप्पी बनो. ಅದಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತಾರೆ. ಹ್ಯಾಪಿ ನ್ಯೂ ಇಯರ್ ಅಂತೂ ಬರುತ್ತದೆ, ಆದರೆ ತಾವು ಹ್ಯಾಪಿ ಆಗಿ ಇರಬೇಕು. तो आपका हैप्पी न्यू ईयर बनाने के लिए मैं यहाँ आया हूँ, बाबा ने आप भेजा है, तो आप हैप्पी रहने के लिए सदा पॉजिटिव बनना. ನನಗೆ ಬಾಬಾ ಖಾಸ್ ಆಗಿ ಆತನಿಗೆ ಹೊಸ ವರ್ಷದ ಆಚರಣೆ ಮಾಡಿಸೋ ಸಲುವಾಗಿ ಅಂತಾನೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹ್ಯಾಪಿ ನ್ಯೂ ಇಯರ್ನೇ ಆಗಬೇಕದು ಈಗ. क्योंकि निगेटिव सोचने वालों को तनाव पैदा होता है. तनाव, तन में आना, बॉडी कॉन्शियस में आना. ज्यादा सोचने वाला बॉडी कॉन्शियस में रहता है. ಅಂದರೆ ನೆಗೆಟಿವಿಟಿಯಿಂದ ಬಾಡಿ ಕಾನ್ಷಿಯಸ್ನಲ್ಲಿ ಬರ್ತಾರೆ ಅಥವಾ ಸ್ಟ್ರೆಸ್ ಆಗ್ತದೆ, ಒತ್ತಡಕ್ಕೀಡಾಗ್ತಾರೆ ಅವರು. जिसको इंग्लिश में कहते हैं तनाव को कहते हैं टेंशन. 10 मतलब 10, सन मतलब बच्चे. टेंशन मतलब 10 बच्चे. अब जिसको 10-12 बच्चे हो तो दुखी रहेंगे. ಅದಕ್ಕೆ ಟೆನ್ಷನ್ ಅಂತ ಅಂತಾರೆ. ಟೆನ್ಷನ್ ಅಂತಂದ್ರೆ 10 ಅಂದ್ರೆ 10, ಸನ್ ಅಂದ್ರೆ ಮಕ್ಕಳು. ಅಂದ್ರೆ 10 ಮಕ್ಕಳು ಯಾರಿಗಿರ್ತಾರೆ ಮತ್ತು ಅವ್ರಿಗೆ ದುಃಖ ಅಂತೂ ಆಗೋದು ಸಹಜ ಐತಿ. जब माँ बाप शांति से बैठेंगे, एक बच्चा आता है, पापा जी मुझे कपड़े चाहिए, बेटा मेरा पेमेंट होगा दूंगा, तब तक दूसरा आएगा, पापा जी मुझे परीक्षा की फी देने, उसको भगाएंगे. तीसरा आएगा, पापा जी मुझे कपड़े चाहिए. जितने बच्चे उतनी समस्या भी. इसलिए कहते हैं छोटा परिवार सुखी परिवार. ಎಷ್ಟು ಮಕ್ಕಳು ಇರ್ತಾರಲ್ಲ, ಮಕ್ಕಳು ಇದ್ದಷ್ಟು ಅಂದ್ರೆ ಮಕ್ಕಳದ ಕಿರಿಕಿರಿ ಜಾಸ್ತಿ ಆಗ್ತದೆ. ಒಂದು ಮಗು ನನಗೆ ಅದು ಬೇಕಂತದ, ಇನ್ನೊಂದು ಮಗು ಇನ್ನೊಂದು ಬೇಕಂತದ, 10 ಮಕ್ಕಳು ಇದ್ರೆ ಮತ್ತೆ ಗತಿ ಹೆಂಗ್ರಿ? ಟೆನ್ಷನ್ ಅಂತಂದ್ರೆ ಹಂಗೆ ಆಗ್ತದೆ. ಅದಕ್ಕೆ ಛೋಟ ಪರಿವಾರ ಅಂತ ಅಂದ್ರೆ ಚೊಕ್ಕ ಸಂಸಾರ ಅಂತ ಅಂತಾರೆ. तो हमारे बच्चे कौन से अनेक संकल्प विकल्प पैदा करेंगे. जब शाम को योग में बैठेंगे, वही संकल्प आपको हिदायत करेंगे. पापा जी, एक को भगा, दूसरे का पापा जी. फिर कई कहते योग में बैठते हैं, पता नहीं क्या क्या विचार आते हैं. भाई आपने पैदा किया, आप उसके मम्मी पापा हैं, आपके पास नहीं जगह, पढ़ो के बजाएंगे. ಈಗ ಉದಾಹರಣೆ ಹೆಂಗೆ ಕೊಡತ್ತಿದ್ರು ಅಂದ್ರೆ ಅವರು ಈಗ 10-12 ಮಕ್ಳು ಇದ್ದು ಅಂತಂದ್ರೆ ತಾವು ಯೋಗದಲ್ಲಿ ಕುಂತಾಗ ಅವ್ರು ಕೊಡೋದಕ್ಕೂ ಸಹಿತ ಕೊಡೋದಿಲ್ಲ ನಿಮಗೆ. ಅಪ್ಪ ನನಗೆ ಅದೈತೆ, ಈಗ ಇದೈತೆ, ಅದಕ್ಕೆ ಕೊಡು, ಇದಕ್ಕೆ ಕೊಡು, ಅದಕ್ಕೆ ಕೊಡು, ಅದನ್ನು ಕೊಡಿಸು, ಇದನ್ನು ಕೊಡಿಸು ಅಂತ ಹೇಳ್ಬಿಟ್ಟು 10-12 ಮಕ್ಳು ಅಂದ್ರೆ ಮತ್ತು ತಮಗೆ ಯೋಗ ಮಾಡೋಕ್ಕೂ ಕೊಡೋದಿಲ್ಲ, ಸರಿಯಾದ ಜ್ಞಾನ ಕೇಳೋಕ್ಕೂ ಕೊಡೋದಿಲ್ಲ. ಹಾಗೆ ಟೆನ್ಷನ್ ಮಾಡ್ಕೊಳ್ಳೋದಂತಂದ್ರೆ 10 ಮಕ್ಳು ಇದ್ದಂಗೆ ಅದು ನಿಮಗೆ ಯೋಗ ಮಾಡೋಕ್ಕೂ ಕೊಡೋದಿಲ್ಲ. ಒಂದು ವಿಚಾರ ಒಂದ್ಸಲ ಬಂದರೆ ಇನ್ನೊಂದ್ಸಲ ಮತ್ತೆ ಇನ್ನೊಂದು ವಿಚಾರ ಅದು ಬರುತ್ತಿರ್ತದೆ. ಅದಕ್ಕೆ ನೆಗೆಟಿವಿಟಿಯಿಂದನೇ ದೂರ ಇರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. दुर्योधन जैसा बच्चा पैदा किया किसने? धृतराष्ट्र ने. खुद को तो दुखी बनाया, पड़ोसी वालों को भी जीना हराम किया. इसलिए ऐसा कोई संकल्प पैदा ना करो जो मैं खुद भी दुखी बनूं, दूसरे भी दुखी बन जाए. इसलिए बच्चे पैदा करो पॉजिटिव सकारात्मक विचार पैदा करो. ದುರ್ಯೋಧನ ಅಂತ ತಾವು ಹೆಸರು ಕೇಳ್ಬೋದು. ಧೃತರಾಷ್ಟ್ರನ ಮಗ. ಧೃತರಾಷ್ಟ್ರ ಅಂದರೆ ತಾನು ಅಂತ ಒಂದು ಮಗನನ್ನು ಹುಟ್ಟಿಸಿದ, ಅದರಿಂದ ಇನ್ನೊಬ್ರಿಗೂ ಸಹಿತ ಅದರಿಂದ ತೊಂದರೆ ಆಯಿತು. ಅಂದರೆ ನಾವು ಎಂಥ ಮಕ್ಕಳಿಗೆ ಜನ್ಮ ಕೊಡ್ತೀವಿ ಅಥವಾ ಅವರಲ್ಲಿ ಯಾವ ಥರ ಒಂದು ಯಾವ ಥರ ಬೆಳೆಸ್ತೀವಿ ಅದರ ಅನುಸಾರನೇ ಅದು ರಿಸಲ್ಟ್ ಕೊಡ್ತಾ ಇದೆ. ಅಂಥ ಮಗನನ್ನು ಜನ್ಮ ಕೊಟ್ಟಿದ್ದಕ್ಕೆ ಅವರು ಹೆಂಗೆ ಇನ್ನೊಬ್ಬರಿಗೆ ದುಃಖಿ ಮಾಡಿದರು, ಹಾಗೆ ತಾವು ನೆಗೆಟಿವಿಟಿ ವಿಚಾರಗಳನ್ನು ತಾವು ಎಷ್ಟು ಮಾಡ್ತಿರಲ್ಲ ಆ ಥರ ದುರ್ಯೋಧನಂಥ ಮಕ್ಕಳನ್ನು ತಾವು ಹುಟ್ಟಿಸ್ದಂಗೆ. ಅದಕ್ಕೆ ಒಳ್ಳೆ ಮಕ್ಕಳಿಗೆ ಹುಟ್ಟಿಸ್ಬೇಕಂತ ಅಂದಿರ್ತಾರೆ. किसी ने भी आपका बुरा किया तो क्या कहो, बाबा इस आत्मा का कल्याण करना. कोई कहते भाई जी उसने मेरे साथ ऐसा किया, वो रावण हो कैसा भी हो, अब दुआएं दो. दुआएं उसके लिए नहीं दो, अपने लिए. क्योंकि उसको बदवाई देंगे इसका तो सत्यानाश हो जाएगा. ये सत्यानाश शब्द जाएगा, उसका तो सत्यानाश करेगा, वापिस आपका भी सत्यानाश ही होगा. इसीलिए दुआएं देंगे, बाबा इसका कल्याण करना. एक शब्द उसका कल्याण, आपका भी कल्याण होगा. इसलिए कहते दुआएं दो. ಯಾವುದೇ ಆತ್ಮ ಎಷ್ಟೇ ನಿಮಗೆ ದುಃಖ ಕೊಡಲಿ, ಖರೆ ಆದರೂ ಆ ಆತ್ಮದ ಪ್ರತಿ ತಾವು ಕಲ್ಯಾಣದ್ದೇ ವಿಚಾರ ಇಡಬೇಕು, ಆಶೀರ್ವಾದನೆ ಕೊಡಬೇಕಾ, ಆ ಆತ್ಮದ ಸುಖದ್ದನ್ನೇ ಬಯಸಬೇಕು, ಬೇರೆ ಏನು ವಿಚಾರ ಮಾಡೋದಲ್ಲ. ಬಾಬಾ ಹೇಳೋದು, ಬಾಬಾ ಈ ಆತ್ಮದು ಕಲ್ಯಾಣ ಆಗಲಿ, ಅದು ಆತ್ಮ ಹೆಂಗಾರ ಇರಲಿ, ಅದು ಎಷ್ಟರ ದುಃಖ ಕೊಟ್ಟಿರಲಿ. इसलिए पॉजिटिव बनो, सकारात्मक बनो. सारे मुरलियों का सार, सारे भक्ति का सार,
सारे धर्मों का सार पॉजिटिव बनो, निगेटिव है वो योगी नहीं है, वो कोई भी धर्म का भी नहीं है, इसलिए पॉजिटिव बनना। ಎಲ್ಲ ಧರ್ಮಗಳ ಸಾರ ಏನು ಅಂತಂದ್ರೆ ಪಾಸಿಟಿವ್ ಆಗೋದು, ಸುಖನ್ನೇ ಕೊಡೋದು, ಸುಖನ್ನೇ ತಗೊಳ್ಳೋದು। पॉजिटिव वाला देवता बनता है, निगेटिव वाला समझ जाओ कि असुर बनता है। तो हमें असुर नहीं बनना, हमें देवता की तरफ जाना है, पॉजिटिव रहना है। ಪಾಸಿಟಿವಿಟಿ ಇದ್ದಂಥವ್ರು ದೇವತಾ ಆಗ್ತಾರೆ, ನೆಗೆಟಿವಿಟಿ ಇದ್ದಂಥವ್ರು ಅಸುರ ಆಗ್ತಾರೆ। ಅದಕ್ಕೆ ನಾವು ಎಷ್ಟೊತ್ತಿದ್ರು ಅಸುರ ಇದ್ದಂಥವ್ರು ದೇವತಾನೇ ಆಗಬೇಕು। पॉजिटिव बनने वालों के इर्द गिर्द में गुण और शक्तियां होगी, निगेटिव वालों के पास आसुरी अवगुण और आसुरी शक्तियां होगी। ಪಾಸಿಟಿವಿಟಿ ಯಾರಲ್ಲಿದೆಯಲ್ಲ ಅವರ ಸುತ್ತಮುತ್ತ ಎಲ್ಲ ಏನಿದ್ರೂ ದೈವಿ ಒಂದು ವಾಬ್ರೇಷನ್ನೇ ಇರ್ತದೆ। ಅದೇ ನೆಗೆಟಿವಿಟಿ ಯಾರಿರ್ತಾರೆ ನೋಡ್ರಿ, ಅವರ ಸುತ್ತ ಎಲ್ಲ ದುಃಖದ ಏನೇ ಅಂದ್ರೆ ಅಂಥ ಆತ್ಮಗಳಿರ್ತಾರೆ ಅಥವಾ ಅಂಥ ಒಂದು ಸಿಚುವೇಶನ್ನೇ ತಯಾರಾಗ್ತದೆ। आज 70% शरीर की बीमारी हो रहे निगेटिव से। ಈಗ 75% ಏನು ಒಂದು ಕಾರಣ ಏನದ ಅದು ಮಾನಸಿಕ ಒಂದು ನೆಗೆಟಿವಿಟಿನೇ ಕಾರಣ, ಅಂದರೆ ಹೆಲ್ದಿ ಇರದೇ ಇರಬೇಕಾದ್ರೆ। आज किसी को पेट की बीमारी होती है, ईर्ष्या वाले विचार चलाने वालों को पेट की बीमारी होती है। इसलिए कहते हैं ना, तुम मेरे को देख करके तुम्हारे पेट में जलन होता है क्या? मराठी में कहते हैं तुम्हाला पाहून तुझे पोटात दुखतंय काय? ಅಂದರೆ ಹೊಟ್ಟೆಯಲ್ಲಿ ಕೆಲವರಿಗೆ ತ್ರಾಸ ಆಗ್ತಿರ್ತದೆ ನೋಡ್ರಿ, ಅದು ಸುಮ್ಮನೆ ತ್ರಾಸ ಆಗ್ತಿರೋದಿಲ್ಲ, ಆ್ಯಕ್ಚುಲಿ ನಾವು ಇನ್ನೊಬ್ಬರನ್ನ ಕಂಡ ನಾವು ಹೊಟ್ಟೆಯೊಳಗೆ ಉರಿಸ್ಕೊಂಡಿರ್ತೀವಿ, ಆ ಕಾರಣದಿಂದ ಅದು ಹೊಟ್ಟೆ ಮೇಲೆ ಅದು ಪರಿಣಾಮ ಆಗ್ತಿರ್ತದೆ। ಅದಕ್ಕೆ ಹೇಳ್ತಿರ್ತಾರಲ್ಲ, ನೀನು ನೋಡಿದರೆ ನನಗೆ ಹೊಟ್ಟೆ ಉರಿತೈತಿ ಅಂಥೇಳಿ, ಅಂದರೆ ಅದರ ಅರ್ಥ ಏನೋ ಇನ್ನೊಬ್ಬರಿಗೆ ನೋಡಿ ನಾವು ಉರಿಸ್ಕೊಳ್ಳೋದ್ರಿಂದ ಹೊಟ್ಟೆಯಲ್ಲಿ ಅದು ಖರೆ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಹೇಳ್ತದಂತೆ। आज किसी को दूर का कम दिखता है, दूसरे की बुराई को आंखें फड़ के देखता है, जो आंखें पड़ता है बड़ी बड़ी करता है, आंखों की पुतली फैल जाती है। फिर डॉक्टर के पास जाएंगे, डॉक्टर जी मुझे आजकल धुंधला दिखता है, कहेंगे चश्मा लगाना पड़ेगा, चश्मा तो लगाया फिर भी बुराई देखना नहीं छोड़ेंगे, नंबर बढ़ता ही जाएगा। ಈಗ ಕೆಲವರು ಕಣ್ಣು ಅಂದರೆ ಯಾರಿಗೆ ನೋಡಬೇಕಾದ್ರೂ ಸಹಿತ ಯಾವ ಥರ ನೋಡಬೇಕು ಆ ಥರ ನೋಡದೆ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಅಂದರೆ ಹಿಂಗೆ ಅಂತ ಹೇಳಿ ನೋಡಿರ್ತಾರೆ ನೋಡ್ರಿ, ಆಮೇಲೆ ಡಾಕ್ಟರ್ ಕಡೆ ಹೋಗ್ತಾರಂತ, ನನ್ನ ಕಣ್ಣಲ್ಲಿ ಈ ಥರ ಏನೋ ತೊಂದರೆ ಆಗ್ಲಿಕತ್ತದ, ನನಗೆ ಸ್ವಲ್ಪ ಮಂಜು ಕಾಣಿಸಾತೈತಿ ಅಂಥೇಳಿ, ಅಂದರೆ ಕಣ್ಣು ಅದು ದೋಖ ಕೊಡ್ತಾ ಇರೋದು ಅಥವಾ ಅನ್ಹೆಲ್ದಿ ಅಂತ ಏನು ತೋರಿಸ್ತಾ ಇದೆ, ಅದಕ್ಕೆ ಕಾರಣ ಅಂತಂದರೆ ನಾವು ಮಾಡುವಂಥ ವಿಚಾರ ಮೇಲೆ। आज किसी को अस्थमा होता है, दमा, कोई भी बातों को पेट में दबा कर रखेंगे, क्या हुआ? नाराज है? नहीं कुछ नहीं हुआ। अरे नाराज है? नहीं कुछ नहीं हुआ बहुत कुछ है, दबा कर रखता है, दमे का प्रॉब्लम। इसलिए कुछ भी होता है दिल में छिपाओ नहीं, खुले होकर के सबको सुनाओ। ಯಾರಿಗೆ ದಮ್ಮು ಅಸ್ತಮ ಇರ್ತದಲ್ರಿ, ಅದು ಹಾಗೆ ಸುಮ್ಮನೆ ಬಂದಿರೋದಿಲ್ಲ, ಆದರೆ ಯಾರೇ ಏನು ಹೇಳಿದ್ದ ಮಾತುಗಳು ಇರ್ತಾವಲ್ಲ ಅವು ಒಳಗಡೆ ಮಾನಸಿಕವಾಗಿ ಇಟ್ಟುಕೊಂಡ ಒಳಗಡೆ ದಬ್ಬಲ್ಪಟ್ಟು ಅದು ಹಾಗೆ ಅದರ ಮೇಲೇ ಅವರು ಕೊರಗ್ತಾ ಇರ್ತಾರೆ, ಆ ಕಾರಣದಿಂದ ಅದು ಅಸ್ತಮ ಮತ್ತು ದಮ್ಮು ಅಂತ ಕಾಣಿಸ್ತದೆ। आज किसी को ज्वाइंट पेन, मसल दर्द होते हैं, क्यों? जो जीवन भर में गुस्सा करता है, अकड़ करके चलता है, अभिमान में चलता है, उसको ज्वाइंट पेन, मसल दर्द होते हैं। ಅದಕ್ಕೆ ಕೆಲವರಿಗೆ ಜಾಯಿಂಟ್ ಇವು ಇರ್ತಾವೆ ನೋಡ್ರಿ, ಪೇನ, ಅಂದರೆ ಅದಕ್ಕೂ ಕಾರಣ ಅಂತಂದರೆ ಅವರು ಅದನ್ನೇ ಹೇಳ್ತಾ ಇದ್ರು, ಪಾಸಿಟಿವ್ ಅಂದರೆ ವಿಚಾರಣೆ ಮಾಡಬೇಕು ಅಂತ। आज किसी को स्पॉन्डिलाइट होता है, सर्वाइवल, रास्ते में जा रहे सब्जी लाने के लिए, देखेंगे वो क्या करती है, वो क्या करता है, जो इधर उधर देखता है उसको स्पॉन्डिलाइट होता है। फिर डॉक्टर के पास जाएंगे, कहेंगे डॉक्टर जी मेरे गले में आजकल अकड़न हो रहे हैं, महीना हो गया, तो डॉक्टर चेक करता है और कहता है आपको स्पॉन्डिलाइट हुआ, सर्वाइवल। इसका इलाज करके डॉक्टर एक बड़ा सा गले में पट्टा बांधता है, तो पट्टा लगेगा 6 महीना ना इधर देखता है ना इधर देखता है, सीधा देखते चलना पड़ता है। ಆ್ಯಕ್ಚುಲಿ ಕೆಲವರಿಗೆ ಅದು ಗಂಟಲದ್ದು ಈ ಥರ ಕುತ್ತಿಗೆ ನೋವು ಇರ್ತದಲ್ರಿ, ಅದಕ್ಕೆಲ್ಲ ಅಂದರೆ ಮೊದಲು ನಾವು ಏನು ಮಾಡಿರ್ತೀವಿ ನೆಗೆಟಿವ್ ರೂಪದಲ್ಲಿ ಅಂತಂದರೆ, ಇನ್ನೊಬ್ಬರ ಕಡೆ ನಾವು ಅವ್ರು ಏನು ಮಾಡತ್ತಾರ, ಇವ್ರು ಏನು ಮಾಡಾಕತ್ತಾರ, ಆಕೆ ಏನು ಮಾಡಿದ್ದು, ಈಕೆ ಏನು ಮಾಡಿದ್ದು ಅಂತ ಹೇಳ್ಬಿಟ್ಟು ಈಗ ಮಾರ್ಕೆಟಿಗೆ ಹೋದರೂ ಸಹಿತ ಜಸ್ಟ್ ನಾವು ಇವ್ರಿಗೆ ನೋಡ್ತೀವಂತೆ, ಆಮೇಲೆ ಒಂದು ಸಮಯದಲ್ಲಿ ಅದು ಗಂಟಲು ಅಂದರೆ ಈ ಥರ ಕುತ್ತಿಗೆ ಆ ಕಡೆ ಈ ಕಡೆ ಹೊಳಸ್ಲಾರ್ದಂಗೆ ಅದು ಪ್ರಾಬ್ಲಮ್ ಬಂದುಬಿಡ್ತದಂತೆ, ಯಾಕೆ ಎಲ್ಲ ಹೊಳಿಸಿರ್ತೀವಲ್ಲ ಮುಖ ಆ ಕಡೆ ಈ ಕಡೆ, ಅದಕ್ಕೆ ಅದೇನು ಕುತ್ತಿಗೆಗೆ ಒಂದು ಇದು ಬಂದುಬಿಡ್ತದೆ, ಈಗ ಊರ್ಲು ಹಾಕೊಂಡ ಹೆಂಗೆ ಬಂದಿರ್ತದೆ ಆ ಟೈಪ್ ಅದು ನೋಡಿರಲ್ಲ ತಾವು, ಎಷ್ಟೋ ಜನ ಅದು ಹಾಕ್ಕೊಂಡಿರ್ತಾರೆ, ಆ ಕಡೆ ಈ ಕಡೆ ಹೊಳ್ಳಾಕ ಬರೋದಿಲ್ಲ। आज किसी को शुगर होते, शुगर कोई मीठा खाने से नहीं होती,
शुगर का कारण टेंशन। क्या टेंशन? मैं इसकी सास हूं, मैं इसका पति हूं, मैं इस घर का मालिक हूं, मैं इसकी माँ हूं, इसको मैंने पढ़ाया लिखाया, छोटे से बड़ा किया, जब इसकी शादी हुई अपनी पत्नी का मानता है, मुझे नहीं पूछता। ऐसे टेंशन से शुगर पैदा होते। ಈಗ ಶುಗರ್ ಎದರಿಂದ ಬರ್ತದಂತಂದ್ರೆ ಜೀವನದಲ್ಲಿ ತಾವು ಏನೆಲ್ಲ ಮಕ್ಕಳ ಸಲುವಾಗಿ ಅವ್ರ ಇವ್ರ ಸಲುವಾಗಿ ಏನೆಲ್ಲ ಮಾಡಿರ್ತೀರಿ, ಆದ್ರೆ ಮುಂದೆ ಅವ್ರು ದೊಡ್ಡವರಾದ ಮೇಲೆ ಅವ್ರು ಏನು ಮಾಡಿರೋದಿಲ್ಲ, ಅಂದ್ರೆ ಸೇವಾ ಭಾವನೆ ಅವ್ರಿಗೆ ಇರುವುದಿಲ್ಲ. ನೀವೆಲ್ಲ ಮಾಡಿರ್ತಿರ್ತಾರೆ, ಅದಕ್ಕೆ ರಿಟರ್ನ್ ಅವ್ರು ಏನು ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಅಂದುಕೊಳ್ಳಿ ತಮಗೆ ಇದು ವಿಚಾರ ಬರ್ತದಲ್ಲ, ಚಿಂತೆ ರೂಪದಲ್ಲಿ ತಾವು ಹಚ್ಕೊಂಡ್ಬಿಟ್ಟಿರ್ತೀರಿ. ನಾ ಎಷ್ಟೆಲ್ಲ ಮಾಡಿದ್ದೆ ಖರೆ, ನನಗೆ ಮಗಳು ನೋಡಲಿಲ್ಲ ಅಥವಾ ಸೊಸೆ ಇದು ಮಾಡಲಿಲ್ಲ, ಮಗ ನೋಡಲಿಲ್ಲ ಅಂತ ಅಂದ್ಕೊಂಡು ಅದರಿಂದನೂ ಶುಗರ್ ಬರ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. जब शुगर होगी तो क्या करेंगे? मीठा खाना बंद करेंगे, टेंशन में आना बंद नहीं करेंगे. ಆಮೇಲೆ ಶುಗರ್ ಆದಾಗ ಸ್ವೀಟ್ ತಿನ್ನೋದು ಬಂದ್ ಮಾಡ್ತಾರೆ ಖರೆ, ಆದ್ರೆ ವಿಚಾರ ಮಾಡೋದು ಅಥವಾ ಏನು ನೆಗೆಟಿವಿಟಿ ಚಿಂತೆ ಮಾಡೋದು ಏನೈತಲ್ಲ ಅದು ಮಾತ್ರ ಬಂದ್ ಮಾಡೋದಿಲ್ಲ. इसीलिए पॉजिटिव बनो, सकारात्मक बनो, हेल्दी वेल्दी और हैप्पी बन जाएंगे. ಅದಕ್ಕೆ ಪಾಸಿಟಿವ್ ಆಗ್ರಿ, ಸಕಾರಾತ್ಮಕ ಆಗ್ರಿ, ಅವಾಗ ಹೆಲ್ದಿ ವೆಲ್ದಿ ಆಗ್ತೀರಿ. अगर बच्चे ने गिलास गिराया, इतना गुस्सा करेंगे, तेरे को अक्ल नहीं, तुम कमा के लाओ तो पता चलेगा. गिलास था 10 रुपए का, गुस्सा करेंगे, हार्ट में प्रॉब्लम आएगा, 10 लाख रुपए का ऑपरेशन करना पड़ेगा. गिलास 10 रुपए का था. आगे बढ़ गया. मैं दोबारा सुनाता हूँ. हाँ, बहन जी गुम हो गई थी कहीं. जब कोई बच्चा जब गिलास गिराता है, गिलास को तोड़ देता है, तो इतना गुस्सा करेंगे, तेरे को अक्ल नहीं, तुम कमा के लाओ तो पता चलेगा. गिलास था 10 रुपए का, गुस्सा करेंगे, हार्ट में प्रॉब्लम आएगा, 10 लाख रुपए का ऑपरेशन करना पड़ेगा. इसलिए गिलास भी टूटा, पॉजिटिव बने, कोई नहीं बेटा दूसरा लेंगे. ಜಸ್ಟ್ ಈಗ ಮನೆಯಲ್ಲಿ ಯಾರೇ ಒಂದು ಮಗು ಇರ್ಬೋದು, ಮಗ ಅಥವಾ ಮಗಳ ಇರ್ಬೋದು, ಅವರು ಗ್ಲಾಸ್ ಒಗೆದ್ರು ಅಂತಂದರೆ ಅದು ಗ್ಲಾಸ್ ಜಸ್ಟ್ ಬಿದ್ದಿದ್ದು ಒಂದು 10 ರೂಪಾಯಿದು ಇರ್ತದೆ ಇಲ್ಲ ಗೊತ್ತಿಲ್ಲ, ಆದರೆ ಅವರು ಟೆನ್ಷನ್ ತೊಗೊಂಡು ಅದಕ್ಕಾಗಿ ಏನೋ ಒಂದು ಒದರಾಡಿರ್ತಾರೆ. ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಏನೆಲ್ಲ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆಲ್ಲ ಅಂದರೆ ನಮ್ಮ ವಿಚಾರನೇ ಕಾರಣ. ಯಾಕಷ್ಟು ನಾವು ಸ್ಥಿತಿ ಕೆಡಿಸ್ಕೊಳ್ಳೋದು, ಒಂದು ಸಣ್ಣ ಗ್ಲಾಸ್ ಆಯ್ತು ಅಥವಾ ಯಾವುದೇ ಒಂದು ವಸ್ತುವಿನ ವಿಷಯದಲ್ಲಿ, ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿನೇ ತಗೋಬೇಕು, ಏನೇ ಆಗಲಿ ಪಾಸಿಟಿವ್ ಆಗಿ ತಗೋಬೇಕು. आज कहीं को एक नई बीमारी निकली है, ब्रेन हेमरेज. क्या हुआ? ब्रेन हेमरेज हो गया. अरे 4 दिन पहले भी इसको देखा था, ब्रेन हेमरेज हो गया. ना बुखार, ना सर्दी, ना कुछ. ये ब्रेन हेमरेज क्या है? हमारे ब्रेन में बालों से भी महीन नसें होती हैं, लेकिन कुछ कारणे अकारणे हम ज्यादा सोचते हैं, उस नसों से तेजी से खून बहता है, नसें फट जाते हैं, उसका कोई इलाज नहीं. इसलिए कुछ भी हो जाए, कुछ भी चला जाए, अब मन को स्वस्थ रखो. ಈ ಹೊಸದಾಗಿ ನಾವು ಅದೊಂದು ರೋಗ ನೋಡ್ತಾ ಇದ್ದೀವಿ, ಬ್ರೈನ್ ಹೆಮರೇಜ್ ಅಂತೇಳಿ. ಅದು ಅಚಾನಕ್ನೇ ಆಗ್ತಾ ಇರ್ತದೆ. ಅವರ ಜೀವನದಲ್ಲಿ ಆ್ಯಕ್ಚುಲಿ ಅವ್ರಿಗೆ ತಲೆನೋವು ಇರೋದಿಲ್ಲ ಮತ್ತು ಯಾವುದೇ ಥರದ ಪ್ರಾಬ್ಲಮ್ ಇರೋದಿಲ್ಲ, ಇವರೇನು ಬಿಡ ಹೆಲ್ದಿ ಅದಾರ ಅಂತಲೇ ಅನಿಸಿರ್ತದ. ಆದರೆ ಅಚಾನಕ್ನೇ ಬ್ರೈನ್ ಹೆಮರೇಜ್ ಆಗ್ತಾ ಇದೆ ಅಂದರೆ ಅದಕ್ಕೇನು ಕಾರಣ ಅಂದರೆ ಅದು ನೆಗೆಟಿವಿಟಿನೇ ಕಾರಣ. ಅದಕ್ಕೆ ವಿಚಾರಗಳು ಯಾವಾಗಲೂ ನಾವು ವಿಶಾಲ ಇದ್ದಿದ್ದನ್ನೇ ಮಾಡಬೇಕಾ, ಶ್ರೇಷ್ಠ ಇದ್ದಿದ್ದನ್ನೇ ಮಾಡಬೇಕಾ. इसलिए आज शरीर के सारे 2 प्रकार की बीमारी है, एक मन की बीमारी, दूसरी तन की बीमारी. जिसका मन बीमार उसका तन भी बीमार, सामाजिक रूप से भी बीमार. इसलिए मन को ठीक करो. ಈಗ ಮಾನಸಿಕವಾಗಿ ಏನೊಂದು ರೋಗದ ನೋಡ್ರಿ, ಆ ಕಾರಣದಿಂದನೇ ಮುಂದಿನ ಎಲ್ಲ ರೋಗಗಳು ಶುರು ಆಗ್ತಾವೆ. ತನುವಿನ ರೋಗ, ಸಾಮಾಜಿಕವಾಗಿ ರೋಗ ಇರ್ಬೋದು, ಮತ್ತು ಯಾವುದೇ ಒಂದು ರೂಪದಲ್ಲಿ ರೋಗ. ಅದಕ್ಕೆ ಮೊದಲು ನಾವು ಮಾನಸಿಕವಾಗಿ ಚೆನ್ನಾಗಿದ್ದು ಬಿಟ್ರೆ ಓದೋದು ಎಲ್ಲ ರೀತಿಯಿಂದ ನಾವು ಸಕಾರಾತ್ಮಕವಾಗಿ ಸುಖಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. आज आपके अंथनी में बहुत सारे हॉस्पिटल बना है, लेकिन मन को ठीक करने वाला कोई हॉस्पिटल खोला है किसने? इसलिए दयावान प्रभु परमात्मा वैद्यनाथ बाबा आपके अंथनी ने हॉस्पिटल खोला है, ब्रह्मा कुमारी का केंद्र. किसी ने मन को ठीक करने के लिए. और जिसका मन ठीक होगा तन अपने आप ठीक हो जाएगा. ಈಗ ನಿಮ್ಮ ಈ ಅಥಣಿಯೊಳಗನ ಎಷ್ಟೆಲ್ಲ ಹಾಸ್ಪಿಟಲ್ಗಳದಾವೋ, ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಅದಾವು.
ಅಲ್ಲೆಲ್ಲ ತನುವಿನ ಒಂದು ಹೆಲ್ದಿಗಾಗಿ ಹೋಗ್ತಾರೆ. ಆದರೆ ಮಾನಸಿಕವಾಗಿ ಏನು ಒಂದು ನಿರೋಗಿ ಆಗಬೇಕು ಅದಕ್ಕಂತೂ ಯಾವ ಹಾಸ್ಪಿಟಲ್ ಇಲ್ಲವೇ ಇಲ್ಲ. ಆದರೆ ಈ ಅಥಣಿಯೊಳಗೆ ಈ ನಿಮ್ದೇನು ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಒಂದು ಹಾಸ್ಪಿಟಲ್ ಇದೆ. ಸೊ ಇಲ್ಲಿ ಬರೋದ್ರಿಂದ ಎಲ್ಲರೂ ಸಹಿತ ಹೆಲ್ದಿ ಅವಶ್ಯ ಆಗ್ತಾರೆ. ಯಾಕಂದರೆ ಮಾನಸಿಕ ಆರೋಗ್ಯದಿಂದ ತನುವಿನ ಆರೋಗ್ಯ ಅಂತೂ ಆಟೋಮೆಟಿಕ್ ಆಗಿ ಆಗ್ತದೆ. यहाँ जो मानसिक रूप से ठीक होगा 21 जन्म तक हेल्दी वेल्दी और हैप्पी रहेगा. ಇಲ್ಲಿ ಬರೋದ್ರಿಂದ ಅಂತೂ ಮಾನಸಿಕವಾಗಿ ಅವರು ಸರಿ ಹೋಗುತ್ತಾರೆ. ಮತ್ತೆ ಮುಂದೆ 21 ಜನ್ಮದ್ದು ರಾಜ್ಯ ಭಾಗ್ಯ ಆಸ್ತಿಯನ್ನ ತೆಗೆದುಕೋತಾರೆ. वो डॉक्टर के पास जाते हैं, पैसा देते हैं, वहां से तो दबाता है, कहीं और से निकलती है बीमारी, वहां से दबाता है, कहीं और से निकलती है, बीमारी बढ़ती जा रही. इसलिए मन को ठीक करो. ಏನೆಲ್ಲ ದುಡ್ಡು ಈಗ ಹಾಕ್ತಾ ಇದ್ದಾರೆ ಮನುಷ್ಯ ತಮ್ಮ ಹೆಲ್ತ್ಗಾಗಿ. ಆದರೆ ಅದು ಏನು ಹಾಕಿರ್ತಾರಲ್ಲ ಒಂದು ಕಡೆ ಅದೇನೋ ಡಬಲ್ ಪಟ್ಟಿರ್ತದೆ, ಆದರೆ ಇನ್ನೊಂದು ಕಡೆ ಮತ್ತೆ ಏನೋ ಆಗಿ ಕೊಡುತ್ತದೆ, ಏನೋ ಎದ್ದು ಕೊಡುತ್ತದೆ. ಅಂದರೆ ಒಂದು ರೋಗ ಹೋದರೆ ಇನ್ನೊಂದು ರೋಗ ಹಾಗೆ ಬರ್ತಾನೆ ಇರ್ತದೆ. ಅದಕ್ಕೆ ನಾವು ದುಡ್ಡು ಹಾಕ್ತಾನೆ ಹೋಗೋದಾಗ್ತದೆ. ಮಾನಸಿಕವಾಗಿ ನಾವು ಸಕಾರಾತ್ಮಕನೇ ಆಗಿಬಿಟ್ರೆ ಮುಂದೆ ಯಾವ ರೋಗನೇ ಬರೋದಿಲ್ಲ ಶಾರೀರಿಕವಾಗಿ. आज किसी को यहाँ ब्रह्मा कुमारी में बहनें बुलाते हैं, भाई जी थोड़ा ज्ञान सुनने के लिए आओ ना, तो क्या बोलता है, हमको टाइम ही नहीं है, हमको फुर्सत ही नहीं है. अब यहाँ नहीं आएगा, टेंशन में आएगा, तनाव में आएगा, कोई गुस्सा करेगा, अपराध करेगा, जेल में जाने का टाइम है, कोर्ट कचहरी में जाने का टाइम है, पुलिस स्टेशन में जाने का टाइम है, हॉस्पिटल में जाने का टाइम है. ब्रह्मा कुमारी में आओ, कहीं जाने की जरूरत नहीं पड़ेगी. ಈಗ ಇಲ್ಲಿ ಬರ್ರಿ ಅಂತಂದರೆ ಯಾರೇ ಆಯಿತು ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಿರ್ತಾರೆ, ಸೌಂಡ್ ಇಲ್ಲ, ಟೈಮ್ ಇಲ್ಲ ಅಂತ. ಅದೇ ಈಗ ಮಾನಸಿಕವಾಗಿ ಏನು ಒಂದು ಅವ್ರಿಗೆ ಟೆನ್ಷನ್ ಇರ್ತದ, ನೆಗೆಟಿವಿಟಿ ಇರ್ತದ, ಎಷ್ಟು ತುಂಬಿರ್ತದ ಅಂತಂದರೆ ಆ ಕಾರಣದಿಂದ ಜೈಲಿಗೆ ಹೋಗೋದು ಬರ್ತದೆ. ಯಾಕಂದರೆ ಜೈಲಿಗೆ ಹೋಗ್ಲಿಕ್ಕೆ ತಯಾರದಾರ, ಅದಕ್ಕೆ ಟೈಮ್ ಐತಿ. ಆಮೇಲೆ ಕಚೇರಿಗೆ ಹೋಗ್ಲಿಕ್ಕೆ ತಯಾರದಾರ, ಕೋರ್ಟಿಗೆ ಹೋಗೋ ತಯಾರದಾರ, ಎಲ್ಲದಕ್ಕೂ ತಯಾರದಾರ. ಆದರೆ ಇಲ್ಲಿ ಜ್ಞಾನ ತಗೊಳ್ಳೋದಕ್ಕೆ ತಯಾರಾಗೋದಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿನೇ ನೀವು ಸಮಯ ಕೊಟ್ಟು ಬಿಟ್ರೆ ಎಲ್ಲದರಿಂದಲೂ ತಾವು ಬಚಾವಾಗ್ತೀರಿ, ಎಲ್ಲದರಿಂದ ತಾವು ಸುಖಮಯ ಆಗ್ತೀರಿ. और जो मैंने जगह गिनाई, हॉस्पिटल, पुलिस स्टेशन, कोर्ट कचहरी, जेब कटने वाला जगह है. जहां जाएंगे जेब खाली करना पड़ेगा. वही पैसा ला करके भोलेनाथ के भंडारी में डालो, अभी भी अच्छा, भविष्य भी अच्छा. ಇಲ್ಲಿ ಒಂದು ಬರಲಾರ್ದಕ್ಕೆ ನೀವು ಬೇರೆ ಉಳಿದು ಎಲ್ಲ ಕಡೆ ಏನು ಹೋಗಿರ್ತೀರಿ ಅಲ್ಲೆಲ್ಲ ಖರ್ಚಾಗ್ತಾ ಇರ್ತದೆ. ಅದೇ ಖರ್ಚಾಗೋದು ನೀವು ಇಲ್ಲಿ ಬಂದುಬಿಟ್ಟು ಅದೇ ಭಂಡಾರ ಬಾಬಾನ ಭಂಡಾರದಲ್ಲಿ ಹಾಕಿಬಿಟ್ರೆ ನಿಮ್ಮದು ಎಲ್ಲ ರೀತಿಯಿಂದ ನೀವು ಎಲ್ಲೆಲ್ಲಿ ಖರ್ಚಾಗ್ತೈತಲ್ಲ ಅದೆಲ್ಲ ಉಳಿತಾನೂ ಆಗ್ತೈತಿ. ಆಮೇಲೆ ತಾವು ಮಾನಸಿಕವಾಗಿ ಸದೃಢ ಇರ್ತಾರೆ. और वो बीमारी आजकल डॉक्टर को ईमानदार नहीं है, गए थे कुछ करने के लिए किडनी निकाल कर लेंगे, बेच देंगे वो. इसलिए सावधान, बीमारी से बचना है, पॉजिटिव बनो, सकारात्मक बनो. ಈಗ ಡಾಕ್ಟರ್ ಹತ್ರ ಯಾರೇ ಹಿಂಗೆ ಪೇಷಂಟ್ಗಳು ಹೋಗ್ತಾರಲ್ಲ, ಡಾಕ್ಟರ್ ಅಂತೂ ಮೇಲೆ ಕೂತು ಬಿಟ್ಟಿರ್ತಾರೆ. ಅಂದರೆ ಇವ್ರದ್ದು ಕಿಡ್ನಿ ತೊಗೋಬೇಕಾ, ಅದು ತೊಗೋಬೇಕು, ಇದು ತೊಗೋಬೇಕಂತೇಳಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕಿಡ್ನಿನೂ ಕೊಡಬೇಕಾಗ್ತದೆ. ಅದಕ್ಕೆ ಅವರು ಟೋಟಲಿ ಅಂದರೆ ಮನುಷ್ಯ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು, ಟೆನ್ಷನ್ ಮಾಡ್ಕೋಬಾರ್ದು. ಅದಕ್ಕಂದರೆ ತಾವು ಇಲ್ಲೇ ಬರಬೇಕು ಅಂತ. इसलिए काम, क्रोध, लोभ सबको बीमारी लगी है. इसलिए बाबा कहते बच्चे रोज, और वो दवाई खाएंगे साइड इफेक्ट होगा और कोई बीमारी आएगी, लेकिन ब्रह्मा कुमारी की टैबलेट खाएंगे कोई भी साइड इफेक्ट, नो साइड इफेक्ट. ಈಗ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವುಗಳೇ ಅಲ್ವಾ ಎಲ್ಲ ರೋಗಗಳಿಗೂ ಕಾರಣ. ಏನೇ ಒಂದು ಪ್ರಾಬ್ಲಮ್ಸ್ ಬರ್ತದೆ ಅದಕ್ಕೆಲ್ಲ ಕಾರಣ ಅದೇ. ಮತ್ತು ಇಲ್ಲೇ ಒಂದು ವೇಳೆ ತಾವು ಬಂದುಬಿಟ್ರಿ ಅಂತಂದರೆ ಎಲ್ಲ ರೋಗಗಳಿಂದ ತಾವು ಮುಕ್ತ ಆಗ್ತೀರಿ. आज मैं खुद निगेटिव या पॉजिटिव चेक करूं. ನಾ ಖುದ್ ನೆಗೆಟಿವ್ ಇದೀನೋ ಪಾಸಿಟಿವ್ ಇದೀನೋ ಚೆಕ್ ಮಾಡ್ಕೊಳ್ರಿ. सामने से कोई व्यक्ति आ रहा है, उसको देखते रास्ता काट रहा है, उसका चेहरा देखना पसंद नहीं करते, आप नेगेटिव है. ಈಗ ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರ ಎದುರುಗಡೆ ಅವ್ರು ಬರ್ತಾ ಇದ್ದಂಗೆ ನಾ ದಾರಿ ಅಂದರೆ ತಪ್ಪಿಸ್ತಾ ಇದ್ದೀನಲ್ಲಿ, ಅಂದರೆ ಅವ್ರಿಗೆ ಎಲ್ಲಿ ಭೇಟಿಯಾಗೋದು ಆದೀತು ಅಂಥೇಳಿ, ಅವ್ರಿಗೆ ಎಲ್ಲಿ ಮಾತಾಡ್ಸೋದಾಗ್ತೈತೆ ಅಂತ ಅನ್ಕೊಂಡ ಇವ್ರು ಒಳಗೆ ಬಂದರೆ ನನ್ನ ಮುಂದೆ ಅಂಥೇಳಿ ನೀವು ಪಾರ್ ಆಗ್ಲಿಕ್ಕೆ ನೋಡ್ತೀರಿ ಅಥವಾ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ನೋಡ್ತೀರಿ. ಅಂದರೆ ಆ ಥರ ಯಾಕೆ? ಯಾವುದೇ ಆತ್ಮದ ಪ್ರತಿ ಶ್ರೇಷ್ಠ ಭಾವನೆನೇ ಇರಬೇಕಾ.
ಪಾಸಿಟಿವ್ನೇ ನಮ್ಮಲ್ಲಿ ತುಂಬಿರ್ಬೇಕಾ? अगर आपके पति की कोई महिमा करता है, अरे तुम्हारा तो बड़ा पति तो बड़ा अच्छा है, हाँ, तेरे को क्या पता, तुमने दूर से देखा, एक दिन में देखा, मैं पूरा जीवन उसके साथ में रहती हूँ, वो क्या है मुझे पता है। कोई कोई तो कहते हो तो राक्षस है राक्षस। ಈಗ ಒಬ್ಬ ಪತ್ನಿ ಇದ್ದಂತೇಳಿ ಇನ್ನೊಬ್ಬ ಪತ್ನಿ ಅಂದ್ರೆ ಯಾರು ಇರ್ತಾರಲ್ಲ ಅವ್ರಿಗೆ ಅವರು ಹೇಳ್ತಾರಂತ ನಿಮ್ಮ ಪತ್ನಿ ಎಷ್ಟು ಚಲೋ, ನಿಮ್ಮ ಪತಿ ಎಷ್ಟು ಚಲೋ ಅದಾರಂತ. ಅವಳಂತ ಅಂತೆ ನನ್ನ ಪತಿ ಹೆಂಗದ ನನಗೆ ಗೊತ್ತೈತಿ, ನಾ ಎಷ್ಟೋ ವರ್ಷ ನೋಡಿದ್ದೀನಿ, ಆಮೇಲೆ ನನಗೂ ಗೊತ್ತು ನಿನಗೇನು ಗೊತ್ತಾ ಅಂತ ಈ ಥರ. ಆದರೆ ಎಷ್ಟರ ನೆಗೆಟಿವಿಟಿ ಅಂದರೆ ಜೀವನದಲ್ಲಿ ತುಂಬ್ಯದ, ಅದೇ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಕಾರಣದ. अगर पति की महिमा नहीं सुन रहे आप नेगेटिव है। ಈಗ ಪತಿಯ ಒಂದು ಮಹಿಮಾ ನಾವು ಕೇಳಲಿಲ್ಲ ಅಂತಂದ್ರೆ ಅದ್ರದ್ದು ಒಂದು ಗಿಲ್ಟಿ ಅನುಭವ ಆಗ್ತದೆ, अपराध अनुभव ಮಾಡ್ತಾರೆ. अगर सास की कोई महिमा करता है, अरे तुम्हारी सास तो देवी जैसी मिले, अरे क्या बढ़िया मुझे पता है, हाँ मैं कैसे एडजस्ट करती हूँ मुझे पता है, निगेटिव। ನಿಮ್ಮ ಅತ್ತಿ ಎಟ್ರ ಚಲೋ ಅದಾರ, ದೇವಿ ಹಂಗ ಅದಾರ, ಭಾಳ ಚಲೋ ನೀವು ಅತ್ತಿನ ಪಡ್ಕೊಂಡಿರಿ ಅಂತ ಹೇಳಿದ್ರ, ಆ ಸೊಸೆ ಇದ್ದಕ್ಕೆ ನಿಮಗೇನು ಗೊತ್ತೈತಿ, ನನಗೆ ಗೊತ್ತೈತಿ ನನ್ನ ಅತ್ತಿ ಹೆಂಗ ಅದಾಳ ಅಂತ ಅನ್ನೋದು. एक व्यक्ति के प्रति भी आप निगेटिव है, आपके दिल में भगवान नहीं बैठेगा। ಯಾವುದ್ರ ಒಂದು ವ್ಯಕ್ತಿ ವಿಷಯದಲ್ಲೂ ನಿಮ್ಮಲ್ಲಿ ನೆಗೆಟಿವಿಟಿ ತುಂಬಿತ್ತು ಅಂತಂದ್ರೆ ಅಂದ್ರೆ ತಾವು ಶಿವಬಾಬಾ ನಿಮ್ಮ ಜೊತೆ ಇರುವುದಿಲ್ಲ, ಅಥವಾ ಶಿವಬಾಬನ ಜೊತೆ ನೀವು ಇರಕ್ಕೆ ಸಾಧ್ಯ ಇಲ್ಲ. सारे गीता का सार है, हे अर्जुन सबको भूल करके स्वच्छ बनो, तब उसके रथ में बैठा, इसलिए पॉजिटिव बनो। ಯಾವಾಗ ಪರಮಾತ್ಮ ಇದ್ದಂತವನು ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ್ ನೀ ಎಲ್ಲನ್ನೂ ಮರಿ, ಕೇವಲ ನನ್ನೊಬ್ಬನ ಒಂದು ಶರಣ ಹೋಗು, ನನ್ನೊಬ್ಬನವನು ಆಗ್ಬಿಟ್ಟೆ ಅಂತಂದ್ರೆ ನಿಂಗೆ ಯಾರ್ದು ಏನೋ ಅವಶ್ಯಕತೆ ಬರುವುದಿಲ್ಲ ಅಥವಾ ನೀ ದುಃಖಿ ಆಗುವುದಿಲ್ಲ ಅಂತ. आजकल कोई भी पेशेंट डॉक्टर के पास जाता है, डॉक्टर क्या बोलता है, टेंशन में नहीं आना, ज्यादा नहीं सोचना, उसके लिए कोई टैबलेट देता है। ಈಗ ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ಏನು ಹೇಳ್ತಾರೆ, ಟೆನ್ಷನ್ ತಗೋಬೇಡ್ರಿ, ಭಾಳ ವಿಚಾರ ಮಾಡಬೇಡ್ರಿ, ಯಾಕೆ ಚಿಂತೆ ಮಾಡ್ತೀರಿ, ಕಡಿಮೆ ವಿಚಾರ ಮಾಡ್ರಿ ಅಂತ ಹೇಳ್ತಾರ ಅವರು. ಆದ್ರೆ ಅದಕ್ಕಾಗಿ ಏನರ ಟ್ಯಾಬ್ಲೆಟ್ ಕೊಡ್ತಾರಣ. कई डॉक्टर क्या बोलता है, अगर हेल्दी बनना है कड़वी चीजें खाओ, करेले खाओ, कड़ूने के पत्ते खाओ, मेथी के लड्डू खाओ। करेले मतलब सब्जी की करेले की बात नहीं, जीवन में आने वाली कड़वी बातों को डाइजेस्ट करो। हाँ, ಈಗ ಜೀವನದಲ್ಲಿ ಅಂದರೆ ಏನರ ಹೆಲ್ತ್ ವಿಷಯದಲ್ಲಿ ಏನರ ಆಗಿತ್ತು ಅಂತಂದರೆ, ಈಗ ಶುಗರ್ ಅದು ಬಂದಿತ್ತು ಅಂತ ತಿಳ್ಕೊಂಡ್ರೆ, ಅಂದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ, ಬರೀ ನೀವು ಹಾಗಲಕಾಯಿ ತಿನ್ನಿರಿ, ಆಮೇಲೆ ಮೆಂತೆ ಕಾಳು ತಿನ್ನಬೇಕು, ಮತ್ತು ಕಹಿ ಇದ್ದಿದ್ದು ಕರಿಬೇವು ಅದು ತಿನ್ನಬೇಕು ಅಂತ ಅವರು ಅಂತಾರಂತೆ. ಆದರೆ ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ ಎದುರುಗಡೆ ಅಂತ ಏನೇ ಸನ್ನಿವೇಶಗಳು ಬರ್ಬೋದು ಕಹಿ ಇದ್ದಿದ್ದು, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಅದನ್ನು ನಾವು ಒಳಗಡೆ समावेश ಮಾಡ್ಕೋಬೇಕು, ಹೊಟ್ಟೆ ಹಾಕೋ. कई डॉक्टर कहते हैं खुश रहो, लेकिन आज लोग खुश होने के लिए क्या करते हैं, लाफिंग क्लब में जाते हैं, बगीचे में हाथ ऊपर करके हाँ 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 करेंगे, घर में आते पत्ती का मुंह देखते चेहरा डाउन हो गया। ಈಗ ಶಿವಬಾಬಾ ಹೇಳ್ತಾರಲ್ಲ ಯಾವಾಗಲೂ ಖುಷಿಯಾಗಿರ್ರಿ ಅಂತ. ಆದರೆ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಜೀವನದೊಳಗೆ ಮನುಷ್ಯ ಈಗ ಲಾ ಕ್ಲಬ್ಬಲ್ಲಿ ಹೋಗಿರ್ತಾರೆ, ಅಲ್ಲಿ ನಗ್ಸಕ್ಕೆ ಅವರು ಏನೇ ಒಂದು ಪ್ರಯತ್ನ ಮಾಡಿರ್ತಾರೆ, ಮತ್ತು ನಗ್ಸೋದೇ ಅಲ್ಲಿ ಒಂದು ಅವ್ರದ್ದು ಡ್ಯೂಟಿ ಇರ್ತದೆ, ಅದಕ್ಕಾಗಿನೇ ಅವ್ರಿಗೆ ಪೇಮೆಂಟು ಸಿಗ್ತಿರ್ತದೆ. ಮತ್ತು ಇವರು ನಗುತ್ತಾರೆ, ಅಲ್ಲಿ ಹೋದಾಗ ಮಾತ್ರ ನಗುತ್ತಾರೆ. ಆದರೆ ಮನೆಗೆ ಬಂದು ಯಾರಿಗೆ ಸಂಬಂಧಿಕರಿಗೆ ನೋಡಿದ್ರಲ್ಲೋ ಮನ್ಯಾಗ ಅವ್ರು ಇವರು ಅಂಥೇಳಿ ಆ ತಲೆ ಮಾತು ಕೆಟ್ಟೆ ಬಿಡ್ತದೆ. तो पॉजिटिव बनने के लिए हम क्या करें, उसके लिए 2-4 बातें मैं आपको सिखाता हूँ। सबसे पहली बात है, अगर इस वर्ष में अपने संकल्प को बचाना है, सकारात्मक बनना है, पॉजिटिव बनना है, उसके लिए कर्म गति को याद रखना। जो कर्म गति को याद रखता है उसको कभी भी संकल्प वेस्ट नहीं जाएंगे, उसका मन चुप रहेगा, वो संपन्न और संपूर्णता के तरफ जाएगा। ಈಗ ತಮ್ಮ ಈ 2025ನೇ ಇಸ್ವಿಯಲ್ಲಿ ತಾವು ಪಾಸಿಟಿವಿಟಿಯಾಗಿ ಇರಬೇಕಾಗಿತ್ತು ಅಂತಂದರೆ, ತಾವು ಎಷ್ಟೊತ್ತಿದ್ರೂ ಕರ್ಮದ ತಮ್ಮದೇನು ಗತಿ ಅದ, ಕರ್ಮದ ಗತಿ, ನಾ ಏನು ಕರ್ಮ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟೊತ್ತನ ಅವ್ರು ಏನು ಹೇಳಿದ್ರಲ್ಲ, ಯಾರಿಗೆ ನಾವು ತೊಂದರೆ ಕೊಡೋದು, ಪಾಸಿಟಿವ್ ಅಂದರೆ ನೆಗೆಟಿವ್ನೇ ಮಾಡೋದು, ಅದೆಲ್ಲ ಬಿಟ್ಟು ಅಂದರೆ ನಿಮ್ಮ ಕರ್ಮದ ಗತಿಯನ್ನು ನೋಡ್ಕೊಂಡು ಹಾಗೇನ್ರ ತಾವು ನಡೆದಿದ್ದಾದರೆ ಅಂದರೆ ನಾವು ಸುಖಿಯಾಗಿ ಇರ್ಬೋದು. कभी कभी कोई कोई निगेटिव में क्यों चले जाता है, कई कहते हैं मैं इसके रास्ते में कभी गई नहीं, मैंने इसका पूरा कुछ किया नहीं, लेना ना देना
ये मेरे साथ ऐसी क्यों करते हैं? ऊपर के देख करके कहेंगे भगवान तुमने भी आंखें बंद किया क्या? टाली कभी एक हाथ से नहीं बसती, टाली के लिए 2 हाथ चाहिए. ಆದರೆ ನೆಗೆಟಿವಿಟಿ ಎಷ್ಟು ತುಂಬಿರ್ತದೆ ಅಂದ್ರೆ ಒಳಗಡೆ ಅವ್ರ ಖಬರೇ ಇರುವುದಿಲ್ಲ. ಅವ್ರಾರ ಏನಂತಿರ್ತಾರಂತ, ನಾ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ನಾ ಏನೂ ಅಂದಿಲ್ಲ, ನಾ ಏನೂ ಮಾಡಿಲ್ಲ ಬಿಟ್ಟಿಲ್ಲ, ಆದ್ರೆ ನನಗೆ ಯಾಕೆ ಇಷ್ಟು ತೊಂದರೆ ಆಗ್ಲಿಕತ್ತದ ಅಂಥೇಳಿ. ಆದರೆ ಅವ್ರ ಒಳಗಡೆ ಅಷ್ಟು ವಿಚಾರ ಮಾಡೇ ಇರ್ತಾರೆ. आप इस जन्म में भले उसके रास्ते में नहीं गए, कोई ना कोई जन्म में जरूर उसके रास्ते में गए. इसलिए इस कर्म गति को याद रखना. एक ड्रामा की बहुत बड़ी सीक्रेट बात आपको सुनाता हूँ. आपके घर के जितने भी लोग हैं, आपका पति, आपके बच्चे, आपकी सास, आपकी पड़ोसनी, आपकी रिश्तेदारी, कोई आपको देने के लिए, कोई आपसे लेने के लिए, लेने देने के कारण आपका परिवार बना हुआ है. ಈಗ ಜೀವನದೊಳಗೆ ಅದೇನು ಕೊಡೋದು ತಗೊಳ್ಳೋದು ಅಂತೇನಿರ್ತದಲ್ಲ, ಈ ಜನ್ಮದೊಳಗೆ ಭಲೆ ತಾವು ಯಾರಿಗೆ ತೊಂದರೆ ಕೊಟ್ಟಿರ್ಲಿಕ್ಕಿಲ್ಲ, ಆದರೆ ನಿಮಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಇದರ ಅರ್ಥ ನೀವು ಯಾವುದೋ ಜನ್ಮದಲ್ಲಿ ಯಾರಿಗೋ ಏನೋ ತೊಂದರೆ ಕೊಟ್ಟಿರಿ, ಅದಕ್ಕೆ ಅವರು ಕೊಡ್ತಾ ಇದ್ದಾರೆ. ಈ ಜನ್ಮದದು ಇದ್ದಿರ್ಲಿಕ್ಕಿಲ್ಲ. ಈ ಥರ ಯಾರಿಗೆ ನಾವು ಏನೇ ಒಂದು ಕೊಡಬೇಕಲ್ಲ, ಅದು ಒಳ್ಳೆಯದನ್ನೇ ಅವ್ರಿಗೆ ಬಯಸಬೇಕು, ಕೊಡಬೇಕು, ಸುಖಿ ಅಂತಲೇ ಅವ್ರಿಗೆ ನಾವು आशीर्वाद ಮಾಡಬೇಕು. अगर आपको पति तंग करता है, इसका मतलब आपने भी कोई जन्म में उसको तंग किया था, आपका हिसाब चुकता हो रहा है. ಈಗ ನಿಮ್ಮ ಪತಿ ಏನರ ತೊಂದರೆ ಕೊಡ್ತಿದ್ರು ಅಂತಂದ್ರೆ ಹೋ ಜನ್ಮದಲ್ಲಿ ತಾವು, ಹೋ ಜನ್ಮ ಇರ್ಬೋದು ಯಾವ ಜನ್ಮದಲ್ಲಿ, ಅವ್ರಿಗೆ ನೀವು ಅವಶ್ಯವಾಗಿ ತೊಂದರೆ ಕೊಟ್ಟೇ ಇದ್ರೆ ಅಂತಾನೆ ಅವರು ಈಗ ಈ ಸಮಯದಲ್ಲಿ ತಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಲೆಕ್ಕಾಚಾರ ಕರ್ಮದ ಗತಿ ಸರಿಯಾಗಿ ಇಟ್ಕೋಬೇಕು. अगर पति ने तंग किया, परेशान किया, जब योग में बैठेंगे क्या कहो, बाबा आज मेरा बहुत हिसाब चुक्त हो गया, थैंक यू बाबा. कल भी जरूर उनको बोलना जल्दी जल्दी तंग करो ताकि मेरे को हिसाब चुक्त करना है. ಪತಿ ಒಂದೊಳ್ಳೆ ತೊಂದರೆ ಕೊಡ್ತಿದ್ರು ಅಂತ ತಿಳ್ಕೊಡ್ರಿ, ಅವಾಗ ಬಾಬಾನ ಮುಂದೆ ಕುಂತ ತಾವು ಹೇಳ್ಬೇಕಾ, ಬಾಬಾ ನಮ್ಮ ಪತಿ ಅಂದ್ರೆ ಈ ಟೈಪ್ ಅಂದ್ರೆ ಆತ್ಮ ಅದ, ಆ ಆತ್ಮಕ್ಕೆ ಏನಾರ ಅಂದ್ರ ಅಂತ ಒಂದು ಪವರ್ ಕೊಡು, ಆಮೇಲೆ ನನಗೂ ಅಂದ್ರೆ ಆ ಥರ ಪವರ್ ಕೊಡು. ಆದರೆ ಅದರಿಂದ ಯಾವ ಆತ್ಮದ ಪ್ರತಿ ನೀವು ಬಾಬಾಗೆ ನೀವು ಕೇಳ್ಕೊಂಡಾಗ ಮತ್ತೆ ಬಾಬಾನ ಅವಶ್ಯವಾಗಿ ಅಲ್ಲಿ ಕೆಲಸ ಮಾಡೇ ಮಾಡ್ತಾರೆ. लेकिन हम क्या करते हैं, निगेटिव सोचते हैं. योग में बैठेंगे, शुरू तो लाल लाइट चल रहा है, गीत बज रहा है, शुरू करेंगे मैं आत्मा हूँ, शांत स्वरूप हूँ, शक्ति स्वरूप हूँ. फिर कहेंगे मेरे को क्यों बोला, फिर कहेंगे छोड़ो कोई बात नहीं मैं आत्मा हूँ शांत. फिर कहेंगे 15 दिन पहले भी तो बोला था. फिर कहेंगे ठीक है कोई बात नहीं मैं आत्मा हूँ. फिर कहेंगे बोला चलो कोई बात नहीं, सबके बीच में क्यों बोला. कहाँ योग लगेगा, ना कर्म योग ना बैठ के योग. इसलिए व्यर्थों को डाइजेस्ट करना सीखो. ಈಗ ಪತಿ ವಿಷಯದಲ್ಲಿ ಅವ್ರು ನನಗೆ ಹಿಂಗೆ ಅಂತಾರ ಅಂತ ಅನ್ಕೊಂಡು ಏನು ತಲೆಗಿರ್ತದ ಅದನ್ನ ಇಟ್ಕೊಂಡೇ ತಾವು ನಂತರ ಬಾಬಾನ ರೂಮಲ್ಲಿ ಬಂದು ಯೋಗ ಮಾಡ್ತೀರಿ. ಯೋಗ ಮಾಡಬೇಕಾದ್ರೆ ಬಾಬಾಗೆ ಹೇಳ್ತೀರಿ, ನಾ ಆತ್ಮ ಶಾಂತ ಸ್ವರೂಪ, ನಾ ಆತ್ಮ ಹಿಂಗೆ ಅಂತ ಏನೆಲ್ಲ ಅನುಭವ ಮಾಡಿರ್ತಾರೆ. ಮತ್ತು ಆಮೇಲೆ ಮಧ್ಯದಲ್ಲಿ ಪಟ್ ಅಂತ ಏನು ಬರ್ತದೆ, ನನ್ನ ಪತಿ ಹಿಂಗೆ ಅಂದ್ರಲ್ಲ, ನನ್ನ ಪತಿ ಹಿಂಗೆ ಅಂತಾರಲ್ಲ, ಏನು ಮಾಡಲಿ ಅಂಥೇಳಿ ಮತ್ತು ಯೋಗ ಮಾಡ್ತಾರಂತ, ಮತ್ತು ಅದು ಸಂಕಲ್ಪ ಮಾತು ಮಾಡ್ತಾರಂತೆ, ನಮ್ಮ ಪತಿ ಹಿಂಗೆ ಅಂತಾರ ಅಂಥೇಳಿ. ಆದರೆ ಮಧ್ಯದಲ್ಲಿ ಅದು ನೆಗೆಟಿವಿಟಿ ಬಂತಲ್ಲ. निगेटिव संकल्प से वृत्ति निगेटिव बनेगी, दृष्टि निगेटिव बनेगी, व्यवहार में निगेटिव बनेगा, संस्कार निगेटिव बनेंगे. और जिसके संस्कार वो व्यक्ति कहाँ पहुंचेगा. इसलिए पॉजिटिव बनो. ನೆಗೆಟಿವ್ ಸಂಕಲ್ಪದಿಂದ ಅದಕ್ಕೆ ವೃತ್ತಿ ಸಂಸ್ಕಾರ ಎಲ್ಲ ಸಂಬಂಧ ಐತಿ. ನೆಗೆಟಿವಿಟಿ ಸಂಕಲ್ಪ ಮಾಡೋದ್ರಿಂದ ಅದೇ ಥರ ವೃತ್ತಿ ತಯಾರಾಗ್ತದೆ. ವೃತ್ತಿ ತಯಾರಾಗೋದ್ರಿಂದ ದೃಷ್ಟಿನೂ ಹಾಗೆ ಆಗ್ತದೆ, ಆಮೇಲೆ ನಾವು ಮಾಡುವಂಥ ಕರ್ಮನೂ ಹಾಗೆ ಆಗ್ತದೆ, ಮತ್ತು ವ್ಯವಹಾರನೂ ಹಾಗೆ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ವಿಚಾರಣೆ ಪಾಸಿಟಿವ್ ಆಗಿ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ ಉಳಿದೆಲ್ಲ ಸಕಾರಾತ್ಮಕ ಆಗ್ತದೆ. गुस्सा ऐसा नहीं आता. गुस्सा कैसे आता है, निगेटिव संकल्प बार बार, जैसे कुकर को गैस के ऊपर रखेंगे तो गर्म होगा, गर्म होते होते सीटी मारना शुरू करेगा. कुकर सीटी मारेगा तो सब्जी पकाएगा, लेकिन कोई मनुष्य सीटी मारेगा तो ये क्यों हुआ, मेरे साथ क्यों हुआ, ऐसे कैसे हुआ. गर्म होते होते एक दिन कहेगा तुम्हारा 3 साल से देख रहे हो, आज मुझे सही नहीं हुआ, सीटी मार दी. गुस्सा है सीटी. और एक दिन की सीटी में क्या मारेंगे, क्या करेंगे, कोई भरोसा नहीं. मैं तो 1200 जेल में गया हूं, और जेल में 70% कैदी होते क्रोध वाले. क्रोध क्यों आया, निगेटिव से. इसीलिए पॉजिटिव बनो. ನೆಗೆಟಿವಿಟಿ ಅಂತಂದರೆ ಈಗ ಸಿಟ್ಟು ಬರ್ತದಲ್ಲ, ಬಹಳಷ್ಟು ಸಿಟ್ಟು ಯಾರಿಗೆ ಬರ್ತದೆ, ಅದು ಸಿಟ್ಟು ಹಾಗೆ ಬರೋದಿಲ್ಲ.
ಅವ್ರು ನೆಗೆಟಿವ್ ವಿಚಾರ ಪದೇ ಪದೇ ಮಾಡ್ತಿರ್ತಾರಂತೆ. ಮೇಲಿನ ಮೇಲೆ ವಿಚಾರ ಎಷ್ಟು ಮಾಡ್ತಿರ್ತಾರೋ ಅಷ್ಟು ಸಿಟ್ಟು ಬರ್ತಿರ್ತದೆ ಅವ್ರಿಗೆ. ಅದಕ್ಕೆ ನಾವು ಸಿಟ್ಟು ಮಾಡಬಾರ್ದು, ಯಾವಾಗಲೂ ಒಳ್ಳೆ ವಿಚಾರನೆ ಮಾಡಬೇಕು. इसलिए पॉजिटिव बनना, सकारात्मक बनना, अपने विचारों को बचाना. कोई बहू है, सास उसको बहुत तंग करे, परेशान करे, बहू को तनाव टेंशन आ रहा है, कभी कभी वो बहू सुसाइड भी करती है. अगर सास और बहू का पिछला जन्म दिखाया जाए तो आज जो बहू है पिछले जन्म इसकी सास थी, और जो सास है वो कौन थी? बहू थी. इसलिए कहते हैं ना, सास भी कभी बहू थी. ಅಂದರೆ ಈಗ ಅತ್ತೆ ಸೊಸೆದು ಉದಾಹರಣೆ ಕೊಡತ್ತಿದ್ರು ಅವರು. ಅತ್ತೆ ತೊಂದರೆ ಕೊಡ್ತಾರ ಅಂತಂದರೆ ಆ್ಯಕ್ಚುಲಿ ಒಂದು ಸಮಯದಲ್ಲಿ ಸೊಸೆ ಇದ್ದವಳು ಅಂದರೆ ಯಾವುದೋ ಜನ್ಮದಲ್ಲಿ ಅತ್ತೆ ಆಗಿರ್ತಾಳೆ. ಅದಕ್ಕೆ ಈ ಸಮಯದಲ್ಲಿ ಆ ಥರ ತೊಂದರೆ ಆಗ್ತಿರ್ತದ. ಅದಕ್ಕೆ ಈಗ ಧಾರಾವಾಹಿನೂ ಬಂದಿತ್ತು ನೋಡ್ರಿ, ಅದು ಸಾಸ್ವಿ ಏಕ್ದೇನು ಬಹುತಿ ಅಂತ. ಅಂದರೆ ಅತ್ತೆ ಇದ್ದಂತಳು ಒಂದು ಸಮಯದಲ್ಲಿ ಅವಳು ಸೊಸೆ ಇದ್ದು ಅಂತ, ಅದು ಹಾಗೆ ಅರ್ಥ ಕೊಡ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. और याद रखना, ये सभी का अंतिम जन्म है, उसके बाद हम कोई जन्म लेने वाले नहीं हैं. तो जो भी हमने 63 जन्मों से जो भी हिसाब, प्रकृति के हिसाब, लोगों के हिसाब, सारे हिसाब एक जन्म में चुकता करना है. तो इसलिए कोई भी परिस्थिति में नेगेटिव नहीं बनो, पॉजिटिव बनो, सकारात्मक बनो. ये सभी का अंतिम जन्म है. ಇದು ಎಲ್ಲರದು ಅಂತಿಮ ಜನ್ಮದ. जो भी हमने कुछ हिसाब चुक्त किए वो सारे हिसाब किताब इस जन्म में चुक्त करना है. 63 ಜನ್ಮದ ಏನೋ ಒಂದು ಲೆಕ್ಕಾಚಾರ ಇದೆ, ಕರ್ಮದ ಲೆಕ್ಕಾಚಾರ. ಅದು ಈ ಜನ್ಮದಲ್ಲೇ ಚುಕ್ತ ಮಾಡಬೇಕು, ಯಾಕಂದರೆ ಇದು ಅಂತಿಮ ಜನ್ಮ. ಇದರ ನಂತರ ನಾವು ಈ ಕಲಿಯುಗದಲ್ಲಿ ಮತ್ತೆ ಜನ್ಮ ತಗೊಳ್ಳೋದಿಲ್ಲ. ಈಗ ಅಂದಮೇಲೆ ನಮ್ದು ಎಷ್ಟು ಜನ್ಮಗಳದ್ದು ಕರ್ಮ ಲೆಕ್ಕಾಚಾರ ಐತಲ್ಲ, ಅದು ಇಲ್ಲಿ ನಾವು ಚುಕ್ತ ಮಾಡಲೇಬೇಕು. हिसाब चुक्त करने के 3 तरीके. योग से चुक्त करो, वो नहीं करते. सहन करके चुक्त करो, वो भी नहीं करते. आने वाले विकराल विनाश में चुक्त करो. जो विनाश में हिसाब चुक्त करेगा वो सतयुग त्रेता में नहीं आएगा, केवल मुक्ति में चला जाएगा, द्वापर कलयुग में. और जो योग सहन करके हिसाब चुक्त करता है, जीवन मुक्ति में सतयुग त्रेता में पद कम हो जाएगा. और जो योग लगा करके हिसाब चुक्त करता है, सतयुग में त्रेता में पद ऊंचा होगा. ಆ್ಯಕ್ಚುಲಿ ಲೆಕ್ಕಾಚಾರ ಚುಕ್ತ ಆಗ್ಬೇಕಂತಂದ್ರೆ 63 ಜನ್ಮದ ಅದಕ್ಕೆ 3 ವಿಧಿ ಹೇಳಿದ್ರು ಅವರು. ಒಂದು ಬಾಬಾ ನೆನಪಿನಿಂದ, ಆಮೇಲೆ ಬಾಬಾ ನೆನಪು ಅಥವಾ ಯೋಗ ತಪ್ತು ಅಂತಂದ್ರೆ ಅಲ್ಲಿ ಬಹಳ ಸಹನೆ ಮಾಡಿ ಅದನ್ನು ಚುಕ್ತ ಮಾಡ್ಕೋಬೇಕಾಗ್ತದೆ. ಇನ್ನೊಂದೇನಂದ್ರೆ ಲಾಸ್ಟ್ ವಿನಾಶ ಅಂತೂ ಆಗೋದೈತೆ, ಆಮೇಲೆ ವಿನಾಶದಲ್ಲಿ ಆ ಸಮಯದಲ್ಲೂ ಅದರ ಲೆಕ್ಕಾಚಾರ ಚುಕ್ತ ಆಗ್ತದೆ. ಅದಕ್ಕೆ ನಿಮಗೆ ಯಾವುದು ಬೇಕಾ? ಒಂದೆಡೆ ತಾವು ಪಾಸಿಟಿವಿಟಿಯಿಂದ ಅಥವಾ ಲೆಕ್ಕಾಚಾರ ಸರಿಯಾಗಿ ಅಂದರೆ ಸಕಾರಾತ್ಮಕ ರೂಪದಲ್ಲಿ ಹಾಗೇನ್ರಿ ಯೋಗದಿಂದ ತೀರಿಸ್ಕೊಂಡ್ರಿ ಅಂತಂದರೆ ತಾವು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ 21 ಜನ್ಮದ ಆಸ್ತಿಯನ್ನು ತಗೊಳ್ತೀರಿ. ಅಲ್ಲಿ ತಾವು ಸುಖಮಯ ಒಂದು ರಾಜ್ಯವನ್ನು ತಾವು ಮಾಡ್ಬೋದು. ಮತ್ತು ಒಂದು ವೇಳೆ ಯೋಗದಿಂದ ಚುಕ್ತ ಮಾಡ್ಕೊಳ್ಳಿಲ್ಲ ಅಂತಂದರೆ ಆಮೇಲೆ ಅವರು ಸತ್ಯುಗದಲ್ಲಂತೂ ಬರುವುದಿಲ್ಲ. लोगों से नहीं डरो, भगवान से कभी ना डरो. अगर डरना है अपने गलत कर्मों से जरूर डरो. ಜಗತ್ತು ಅಂದರೆ ಮನುಷ್ಯರಿಂದ ನೀವು ಹೆದರೋ ಅವಶ್ಯಕತೆ ಇಲ್ಲ, ಯಾರಿಂದನೂ ಹೆದರೋ ಅವಶ್ಯಕತೆ ಇಲ್ಲ. ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ ಹೆದರಿ. ನೀವು ಮಾಡುವಂಥ ಕರ್ಮ ಏನದಲ್ಲ ಆ ಕರ್ಮದಿಂದ ಹೆದರ್ರಿ. कर्मों ने ब्रह्मा को नहीं छोड़ा, दादियों को नहीं छोड़ा, तो आप कौन से पेड़ के पत्ते हैं? ಕರ್ಮ ಇದ್ದಿದ್ದು ಬ್ರಹ್ಮ ಬಾಬಾಗ ಬಿಟ್ಟಿಲ್ಲ, ದಾದಿಗಳಿಗೆ ಬಿಟ್ಟಿಲ್ಲ, ಇನ್ನು ನಾವು ಯಾವ ಗಿಡದ ಎಲೆ ಅಂತ. ब्रह्मा बाबा को खांसी आती थी तो शिव बाबा को कहता था, बाबा मेरी खांसी ठीक करो ना. तो ब्रह्मा शिव बाबा क्या कहता था, ऐसा है मैं पतितों को पावन बनाने के लिए आया हूँ धरती पर, तुम्हारी खांसी ठीक करने के लिए नहीं आया हूँ. मैं तुम्हारे घर में रहता हूँ, उसका अलग से किराया दूंगा, तुम्हारे हिसाब है तुमको चुप्त करना पड़ेगा. ಬ್ರಹ್ಮ ಬಾಬಾಗೆ ಕೆಮ್ಮಿತ್ತು ಆ್ಯಕ್ಚುಲಿ. ಅವ್ರು ಯಾವಾಗಲೂ ಕೆಮ್ತಾ ಇದ್ರು. ಒಂದೊಂದ್ಸಲ ಅಂದರೆ ಬಾಬಾ ಹೇಳ್ತಿದ್ರಂತೆ, ಬ್ರಹ್ಮ ಬಾಬಾ ನಂದು ಕೆಮ್ಮು ಕಡಿಮೆ ಮಾಡಲ್ಲ ಬಾಬಾ ಅಂಥೇಳಿ. ಅದಕ್ಕೆ ಶಿವಬಾಬಾ ಅಂತಿದ್ರಂತ, ನಾನು ನಿನ್ನ ಮನೆ ತೊಗೊಂಡೀನಿ, ಮನೆ ತೊಗೊಂಡೀನಿ ಅಂದ ಮಾತ್ರಕ್ಕೆ ಅದು ನಿಂದು ಕೆಮ್ಮ ಅಂದರೆ ನಾ ಕಡಿಮೆ ಮಾಡೋದು ಅಂತ ಹಂಗಿರೋದಿಲ್ಲ. ನಿಂದೇನು ಲೆಕ್ಕಾಚಾರ ಐತಿ ಅಂತ ಅದಂತೂ ನೀನು ತೀರಿಸಲೇಬೇಕು. ನಾ ಅದಕ್ಕೇನು ಬಾಡಿಗೆ ಕೊಡಬೇಕು ಅದಂತೂ ನಾ ಬಾಡಿಗೆ ಕೊಡತ್ತೇನಲ್ಲ ಅಂತ ಶಿವಬಾಬಾ ಹೇಳ್ತಿದ್ರು.
गुलजार दादी बाबा का रथ 4 साल हॉस्पिटल में रहा। दादी को कभी डाउट हुआ, अरे मैं बाबा का हर एक ने किया है, हर एक को चुप्त करना है, चाहे सहन करके चुप्त करो, चाहे धर्मराज के डंडे से चुप्त करो, योग से बिना हिसाब चुप्त करके कोई भी आत्मा परम धाम में नहीं जा सकती। ಗುಲ್ಜಾರ್ ದಾದಿಯವ್ರಿಗೂ ಸಹಿತ ಅಂದರೆ 4 ವರ್ಷ ಅವರು ಬೆಡ್ ರೆಸ್ಟಲ್ಲಿ ಇದ್ರಲ್ಲ, ಅವ್ರಿಗೂ ಸಹಿತ ಬಿಟ್ಟಿಲ್ಲ ಕರ್ಮದ ಭೋಗ. ಯಾಕಂದ್ರೆ ಆದ್ರೆ ಅವ್ರಿಗೆ ಬಾಬಾನ ಮೇಲೆ ಆ ಥರ ಸಂಶಯ ಬರೋದು ಅಥವಾ ಪ್ರಶ್ನೆ ಅಂತೂ ಮಾಡಲಿಲ್ಲ ಅವರು, ನನಗೆ ಯಾಕೆ ಹಿಂಗ ಅಂತ ಹಂಗೆ ಬರಲಿಲ್ಲ ದಾದಿಗೆ ಯಾವಾಗಲೂ. ಯಾಕಂದ್ರೆ ಬಾಬಾನ ಮೇಲೆ ಅಂತೂ ಸಂಪೂರ್ಣ ಅವ್ರಿಗೆ ನಿಶ್ಚಯ ಇತ್ತು. ಅಂದರೆ ಕರ್ಮ ಭೋಗ ಅಂತ ಏನೈತಲ್ಲ ಅದು ಯಾರಾದರೂ ಚುಕ್ತ ಮಾಡಬೇಕಾ. कई कहते हम ओम शांति में जाते, ब्रह्मा कुमारी में जाते, लोग भी बोलेंगे इनके घर में इतनी समस्या, ये बीमार है, ये ऐसा होता है, ओम शांति में कब से आ रहे हैं? 1 साल 2 साल 3 साल पिछले जन्म में थे ओम शांति में, और उस समय गलत कर्म क्या छुमंतर हो गया? अगर ओम शांति में आने के बाद भी मुझे प्रॉब्लम आई, पिछले जन्मों का हिसाब है। इसलिए कभी भी बाबा के लिए शंका कुशंका नहीं करना, कभी भी विश्वास कम ना करना, हिसाब चुप्त करना है। ಕೆಲವರು ಈಗ ಜ್ಞಾನದಲ್ಲಿ ಇರ್ತಾರೆ, ಬ್ರಾಹ್ಮಣ ಮಕ್ಕಳಿಗೇನೆ ಸಹಿತ ಅಂದರೆ ಕೆಲವೊಂದು ಸಲ ಸಮಸ್ಯೆ ಬಿಡೋದಿಲ್ಲ. ಅದಕ್ಕೆ ಲೌಕಿಕದವರು ಮಾತಾಡ್ತಾರಂತೆ, ನೀವೆಲ್ಲ ಓಂ ಶಾಂತಿಗೆ ಹೋಗ್ತೀರಿ, 8 ವರ್ಷದಿಂದ ಹೋಗ್ತೀರಿ, ಮತ್ತು ನಾವು ನೋಡಾಕತ್ತೀವಿ, ಮತ್ತು ನಿಮ್ಗೆ ಯಾಕೆ ಇಷ್ಟು ತ್ರಾಸ ಆಗಬೇಕು, ನಿಮ್ಗೆ ಯಾಕೆ ಇಷ್ಟು ಸಮಸ್ಯೆ ಬರಬೇಕಾ ಅಂಥೇಳಿ. ಆದರೆ ಶಿವಬಾಬಾ ನಮಗೇನು ಹೇಳ್ತಾರಂತಂದರೆ, ಅದು ಏನಿದ್ರೂ ನಮ್ಮದು ಹಿಂದಿನ ಅನೇಕ ಜನ್ಮಗಳ ಲೆಕ್ಕಾಚಾರ ಇರ್ತದೆ, ಆ ಲೆಕ್ಕಾಚಾರ ಅನುಸಾರ ಅದು ಬಂದಿರ್ತದ, ಅದನ್ನಂತೂ ಎಲ್ಲರೂ ಅದನ್ನು ಸ್ವೀಕಾರ ಮಾಡಲೇಬೇಕು, ಭೋಗಿಸಲೇಬೇಕಾಗ್ತದೆ. इसलिए अभी भविष्य के लिए कभी भी काटे मत बोना। हाथ से किसी का मर्डर करता है कोई, अगले जन्म में लूला बनना पड़ता है। मुख से गाली देता है, अगले जन्म में गूंगा बनना पड़ता है। किसी के दिल को दुखाया तोड़ा, अगले जन्म में हार्ट का प्रॉब्लम हो सकता है। इसलिए भजन है ना, किसके झोले में काटे हैं तो किसके झोले में फूल। कोई कारण होगा रे, कोई कारण बांटने वाला एक है, कोई लूला कोई लंगड़ा, क्यों? कर्म। इसलिए कर्मों पर ध्यान दो। हमारे जीवन की समस्या गलत कर्मों का कारण है। ಯಾವಾಗಲೂ ಜೀವನದಲ್ಲಿ ಯಾರದೇ ಒಂದು ಜೀವನದೊಳಗೆ ಮುಳ್ಳು ಬಿತ್ತಬಾರ್ದು. ಎಷ್ಟೊತ್ತಿದ್ರೂ ಹೂವನ್ನೇ ಹಾಸಬೇಕು, ಅಥವಾ ಹೂವನ್ನೇ ಅವ್ರಿಗೆ ಆ ಥರ ಜೀವನ ಅವ್ರದ್ದು ಆಗಲಿ ಅಂತ ಹೇಳ್ಬಿಟ್ಟು ನಾವು ಬಯಸಬೇಕಾ. ಈಗ ಕೊಲೆ ಮಾಡೋದ್ರಿಂದ ಅವರು ಅಂಗವಿಕಲಾಗಿ ಹುಡ್ತಾರಂತೆ. ಯಾರು ಕೊಲೆ ಮಾಡಿರ್ತಾರಲ್ಲ ಅವರು ಅಂಗವಿಕಲಾಗಿ ಹುಟ್ಟಿರ್ತಾರೆ. ಅದಕ್ಕೆ ನಾವೇನು ಕರ್ಮ ಮಾಡ್ತೀವಿ ಅದರ ಅನುಸಾರ ನಾವು ಭೋಗಿಸ್ಬೇಕಾಗ್ತದೆ. ಅದಕ್ಕೆ ಯಾವಾಗಲೂ ಶ್ರೇಷ್ಠ ಕರ್ಮನ ಮಾಡಬೇಕು. जहां भी रखा है, जिसके साथ में रखा है, पॉजिटिव बन के एडजस्ट करो, सोचो नहीं, क्योंकि दुख दाम है। दुख को हर एक के जीवन में, कोई अमीर हो कोई कैसा भी हो, दुख हर एक के पास है। ಈಗ ತಾವು ಎಲ್ಲೇ ಇರ್ಬೋದು, ಯಾವುದೇ ಒಂದು ಮನೆಯಲ್ಲಿ ಅಂದರೆ ತಮ್ಮ ಲೆಕ್ಕಾಚಾರ ಅನುಸಾರ ತಾವು ಅಲ್ಲಿ ಹೋಗಿರ್ತೀರಿ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಹೆಂಗದೀವಿ ಆ ರೂಪನ್ನ ಅದೇ ರೂಪನ್ನ ಸ್ವೀಕಾರ ಮಾಡಿಬಿಟ್ಟು ತಾವು ಪಾಸಿಟಿವ್ ಆಗಿ ಇದ್ದುಕೊಂಡ ಎಲ್ಲರಿಗೂ ಸುಖ ಕೊಡುವಂಥದ್ದೇ ವಿಚಾರ ಮಾಡಿಕೊಂಡು ಆ ಥರ ಇದ್ದು ಬಿಟ್ಟರೆ ತಮ್ಮ ಒಂದು ಜೀವನ ಸುಖಮಯ ಆಗ್ತದೆ. एक माता जी थी, रोज भगवान की तरफ देखती है, कहते भगवान कितने निर्दयी है, मुझे कितना दुख दिया आपने, कितना दुखी बनाया। भगवान को रोज गाली देते हैं। एक दिन भगवान सामने प्रकट हो गया, कहते माता तुम्हारा ज्यादा दुख है ना, मैंने पार्सलिटी की है ना, ठीक है तुम अपने दुखों की सारी बातें चिटकी पर लिख दो और उसी चिटकी के गठड़ी बनाओ, उसी गठड़ी को गांव के बाहर एक बड़ का पेड़ है वह टांग के आओ, तुम्हारा छोड़ देना, और वहां बहुत दुखों की गठड़ी है, कोई भी एक लेके आना, क्योंकि दुख दाम में रहती है, दुख जरूरी है। माता बड़ी खुश होगी, अपनी सारी बातें लिख दी और उसको गठड़ी बांधी, टांगने के लिए गई। ಒಬ್ಬ ಅಜ್ಜಿ ಇದ್ರಂತೆ, ಅದು ಭಗವಂತನಿಗೆ ಅವಳು ಹೇಳ್ತಾ ಇದ್ಲಂತ, ನನಗೆ ಯಾಕೆ ಇಷ್ಟ ತೊಂದರೆ, ನನಗೆ ಯಾಕೆ ಇಷ್ಟ ಸಮಸ್ಯೆ ಅದ, ನನಗೆ ಯಾಕೆ ಇಷ್ಟನೇ ತೊಂದರೆ ಕೊಟ್ಟು ಅಂಥೇಳಿ. ಅದಕ್ಕೆ ಪರಮಾತ್ಮ ಅಂದಂತೆ, ನಿನ್ನ ಹತ್ರ ಏನೇನೋ ದುಃಖಗಳದ್ದು ಲಿಸ್ಟ್ ಐತಲ್ಲ ಅದೆಲ್ಲ ಬರ್ದ ನೀನು ಮಾಡೋ, ಆ ಊರಲ್ಲಿ ಊರಿನ ಹೊರಗಡೆ ಅದೇನೋ ಒಂದು ಗಿಡ, ಯಾವುದೋ ಒಂದು ಗಿಡ, ಆ ಗಿಡಕ್ಕೆ ಜೋತ್ ನೇತು ಹಾಕಿ ನೀ ಬಾ, ಆಮೇಲೆ ಅದನ್ನು ಯಾರ ತಗೋತಾರೆ ನೋಡ ಅಂಥೇಳಿ. जब गई वहां तो उसको लगता है ये लू या ये लू, अपना तो टांग दिया, लेकिन दूसरा लेने के लिए बोले ये लू या ये लू। लास्ट में हिम्मत करके गठड़ी निकाली, लेके जाने लगी।
फिर कहते मेरा पति तंग करता है, बस सास कर तंग करते, बाकी सारा ठीक है। जिसके में लेके जा रहे उसका पति शराबी है, उसका घर आई या नहीं, उसकी सास कैसी मिलेगी, उसके बच्चे आई गए तो वापिस गई, वो छोड़ दिया, अपना ही उठा के लेके आते। अपना दुख जानी पहचान वाला है, इसलिए पॉजिटिव बनो। ಅಂದ್ರೆ ಆ ಗಿಡದಲ್ಲಿ ಎಲ್ಲರೂ ನೇತ್ ಹಾಕೇ ಇರ್ತಾರೆ ತಮ್ಮ ಗಂಡ, ಅಂದ್ರೆ ನಮ್ದು ಹಿಂಗೆ ಪ್ರಾಬ್ಲಮ್ ಐತಿ, ಆ ಪ್ರಾಬ್ಲಮ್ ಐತಿ, ನಮ್ಮ ಅತ್ತಿದೈತಿ, ನಮ್ಮ ಗಂಡಂದೈತಿ ಅಂತ ಹೇಳಿ ಅದೇ ಇರತ್ತಲ್ಲೇ. ಆಮೇಲೆ ಅಜ್ಜಿ ಅದೇನು ಗಂಟ ಹಾಕಿ ಅಂದ್ರೆ ಬರ್ತಿರ್ತಾಳೆ, ಅದು ಉಳಿದ ಬೇರೆ ಗಂಟೆಗಳು ಬಿಚ್ಚಿ ನೋಡ್ತಾಳೆ. ಆಕೆ ಬಿಚ್ಚಿ ನೋಡಿದಾಗ ಈಕಿದಿನ ಚಲೋ ಇತ್ತ, ಅದಕ್ಕಿಂತಲೂ ಅದು ಕೆಟ್ಟಿದ್ದು ಅಂತವು. ಆದರೆ ಆ ಥರ ಏನೆಲ್ಲ ನೆಗೆಟಿವಿಟಿ ತುಂಬಿತ್ತ, ನಮ್ಮ ಅತ್ತಿ ಹಿಂಗ, ನನಗೆ ಹಿಂಗೆ ತ್ರಾಸ ಐತಿ, ನನಗೆ ಹಾಂಗೆ ತ್ರಾಸ ಐತಿ ಅಂಥೇಳಿ, ಇನ್ನು ನಂದ ಚಲೋ ಇತ್ತು ತಗೋ ಅಂತ ಹೇಳ್ಬಿಟ್ಟು ಆ ಗಂಟ ಮತ್ತೆ ತಾನ ತಗೊಂಬಂದ್ಲಂತ. ಅದಕ್ಕೆ ಎಲ್ಲಿದ್ದೀರಿ, ಹೆಂಗ ಇದಿರಲ್ಲ ತಾವು ಖುಷಿ ಇರ್ರಿ. एक वर्तमान के मेरे प्रॉब्लम मेरे ही कोई जन्मों में बोए हुए कर्मों का परिणाम है. ವರ್ತಮಾನ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಇದೆ ಅದು ನನ್ನದೇ ಆದಂತ ಯಾವುದೋ ಒಂದು ಜನ್ಮದ ಕರ್ಮನೇ ಕಾರಣ. एक घटना सुनाता हूँ, इससे आपको कई बातें स्पष्ट हो जाएगी. एक आगरा में एक पति पत्नी रहते थे, बहुत गरीब थे, झोपड़पट्टी में रहते थे. उनके पास एक मेहमान आया. ಆಗ್ರಾದಲ್ಲಿ ಒಬ್ಬ ಪತಿ ಪತ್ನಿ ಇದ್ರು, ಅವರು ಬಹಳ ಬಡವರು ಇದ್ರು. ಒಂದು ದಿವಸ ಅವರ ಮನೆಗೆ ಯಾರೋ ಅತಿಥಿ ಬಂದರು. तो जब दिल्ली में गया, दिल्ली में दुकान बंद थे, व्यापारी के हिसाब से आया था वो दिल्ली में, लेकिन दुकान बंद थे. उसको लगता है बेटे बेटे क्या करूं, चलो मैं आगरा घूम के आता हूँ. आगरा गया, सारा दिन आगरा घूम के देखा, लेकिन रात को सोने का प्रॉब्लम हो गया. जहाँ भी जाता था सब कहते हैं हमारे होटल बुक है. उसको लगता है कहाँ सो जाओ, अगर बस स्टैंड पर सो जाओ बैग चोरी हो जाएगी, करोड़ रुपए पड़े, कहीं स्टेशन पर जाओ तो भी चोरी हो जाएगी. अचानक उसको याद है मेरे गरीब पति पत्नी, चलो उनके पास जाता हूँ. रिक्शा करके गया. ಒಬ್ಬರು ಅತಿಥಿ ಅಂತ ಏನು ಬಂದಿದ್ರು, ಅವರು ಏನು ಆಗ್ರಾದಿಂದ ದಿಲ್ಲಿಗೆ ಹೋಗಿದ್ರು. ದಿಲ್ಲಿನಲ್ಲಿ ಆಸ್ಪಾಸ್ ಅದೇನು ಮಾರ್ಕೆಟ್ ಅಂತ ಅಲ್ಲಂತ ಇಲ್ಲಂತ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ನೋಡಿದ್ರು. ಬಸ್ ಸ್ಟ್ಯಾಂಡ್ನಲ್ಲಿ ಇದು ಮಾಡಲು, ಏನು ಅಲ್ಲಿ ಇದು ಮಾಡಲು ಇಲ್ಲಿ ಮಾಡಲು ಅಂತ. ಆಮೇಲೆ ಕಡಿಕ ಇವರೇನು ಬಡವ ಪತಿ ಪತ್ನಿ ಇದ್ರಲ್ಲ, ಅಲ್ಲಿ ಹೋಗಿ ನೋಡೋಣ, ಅಲ್ಲಾರು ಹೋದರೆ ಇದು ಆಗಿದ್ದಿತ್ತು, ಅಲ್ಲಿ ಹೋದರೆ ನಂಗೆ ಸೇಫ್ಟಿ ಆದಿತ್ತಲ್ಲ ಅಂತ ಅಲ್ಲಿ ಹೋಗ್ತಾನೆ. तो जब उनके पास गया वो तो बड़े खुश हो गए, इतना बड़ा व्यापारी हमारे पास आया, खिलाया पिलाया, चाय पानी दिलाई. सोने से पहले उसने अपनी बैग खोली, कपड़े चेंज करने थे. तो गरीब की पत्नी की नजर बैग में गई, देखा इसके पास 50 के 100 के 500 के बहुत सारे बंडल है. उसको लगता है 2-4 बंडल मिल जाए तो हमारी गरीबी दूर हो जाएगी. हमने 500 की नोट भी नहीं देखी अब तक. ಅಂದರೆ ಇವನು ಶ್ರೀಮಂತ ಇದ್ನಲ್ಲ, ಏನೆಲ್ಲ ದೊಡ್ಡ ಗಂಟನೇ ಒಯ್ದಿದ್ದ, ಅದು ಗಂಟ ಅಂದರೆ ಸೇಫ್ಟಿ ಆಗಲಿ ಅಂತಲೇ ಅವನು ಅಲ್ಲಿ ಹೋಗಿದ್ದ. ಆಮೇಲೆ ಬಡೋ ಅದೇನು ಪತಿ ಪತ್ನಿ ಇದ್ದಂಥವ್ರು ನೋಡಿದ್ರು, ಇವನು ದೊಡ್ಡ ಅಂದರೆ ಒಳ್ಳೆ ಶ್ರೀಮಂತನೇ ಇದ್ದಾನೆ, ಇವನ ಹತ್ರ ಏನೆಲ್ಲ ಖಜಾನ ಅದ. ಆಮೇಲೆ ಅದು ಪತ್ನಿ ಖಾಸಾಗಿ ನೋಡತ್ತಿದ್ಲು. ಅವನು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಅದು ಗಂಟಲ್ಲಿ ಆಕೆ ನೋಡ್ತಾಳೆ, ಈಗ ಇಷ್ಟೆಲ್ಲ ಹಣ ಅದ, ಇದರಲ್ಲಿ ನಾ ಯಾವುದು ಅಂದರೆ ಇಲ್ಲಿವರೆಗೆ ಜೀವನದಲ್ಲಿ ಇಷ್ಟು ದುಡ್ಡಂತೂ ನಾನು ನೋಡಿದ್ದಿಲ್ಲ. तो क्या करते हैं, बाहर गई एक बड़ा सा पत्थर लेके आते हैं, क्योंकि बैग सिरा नहीं थी. वो पत्थर ला करके सीधा उसके सिर में मार दिया जोर से. उसका तो मर्डर हो गया. पति की नींद खुली. पति कहता ये क्या हो गया, कहता अब हमारी गरीबी दूर हो गई, देखो कितना पैसा है. पति तो डर गया, ये मुर्दे का क्या होगा. कहते अब इसको रफा दफा कर लेते. रात को 2 बजे उन्होंने इस मुर्दे को बोरी में डाला, पीछे यमुना नदी थी उसके अंदर फेंक के वापिस आए. ಆದರೆ ಪತ್ನಿ ಇದ್ದವಳು ಏನು ಮಾಡಿದ್ಲ, ಅದು ದುಡ್ಡು ಏನು ನೋಡಿದ್ಲ, ಒಂದು ದೊಡ್ಡ ಕಲ್ಲು ತೊಗೊಂಡು ಬಂದು ಅವನ ತಲೆಗೆ ಹಾಕ್ಬಿಡ್ಲಂತೆ. ಅವನು ಸತ್ತು ಹೋಗ್ಬಿಟ್ನಂತ. ಆಮೇಲೆ ಸತ್ತಿದ್ದ ನೋಡಿ ಅಂದರೆ ಪತಿ ಅನ್ನಾಗತ್ನಂತೆ, ಅಲ್ಲ ಇವೊಂದು ಕೊಲೆ ಮಾಡಿಬಿಟ್ಟಲ್ಲ ನೀನು, ಮತ್ತು ಕೊಲೆ ಆಗಿರ್ಬೇಕಾದ್ರೆ ನಮ್ಮ ಮೇಲೆ ಏನೆಲ್ಲ ಇದು ಆದಿತ್ತು, ಹಿಂಗ್ಯಾಕೆ ಮಾಡಿದಿ ಅಂತ ಅಂದ್ಕೊಂಡ. ಆಮೇಲೆ ಅದು ಅವಳು ಅಷ್ಟು ದಿಟ್ಟತನ ಅಂದರೆ ಅವಳಲ್ಲಿ ಇತ್ತಕ ಅಂತದೆ, ಆದರೆ ಬಡತನ ಹಾಗೆ ಮಾಡಿಸಿತ್ತು ಅಂತನೂ ಇದು ಹೇಳ್ಬೋದು. ಅವಳು ಹೋಗ್ಬಿಟ್ಟು ಏನು ಗಂಗಾ ನದಿಯಲ್ಲಿ ಅದು ಹಾಕಿ ಬಂದ್ಲತ್ತ ಹೆಣಾನ. तो जैसे वापिस आए देखा घर में खून ही खून लगा था, क्योंकि पत्थर मारने से खून ये हुआ था.
तुमको लगा कोई सवेरे आएगा देख लेगा पकड़े जाएंगे, तो रातों रात उन्होंने खून के दाग भी मिटाए। उन्होंने खून के दाग तो मिटाए, लेकिन कर्मों में पड़े हुए दाग को कोई मिटा नहीं सकता। ಅದರದೇ ರಕ್ತದ ಕಲಿ ಏನು ಬಿದ್ದಿತ್ತಲ್ಲ, ಅವರು ಗಂಗಾ ನದಿಯಲ್ಲಿ ಹಾಕಿದ್ರೆ ಖರೆ, ಆದರೆ ಆ ರಕ್ತದ ಇದು ಹರಿಯೋದು ನೋಡಿ ಯಾರಿಗೆ ಅಂದರೆ ನೋಡ್ಬಿಟ್ಟ ಅಂದರೆ ನಾವು ನಮ್ದು ಕೇಸ್ ಇದು ಆಗ್ಬೋದಲ್ಲ ಅಂತ ಅಂದ್ಕೊಂಡು ಹೆದರಿದ್ರು ಅವರು. ಆಮೇಲೆ ಹೆಂಗೋ ಮಾಡಿ ಆ ಕಲ್ಲಿನೂ ಸಹಿತ ತೆಗೆದ ಹಾಕಿದ್ರಂತವ್ರು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ. ಆಮೇಲೆ ಗೊತ್ತಾಗದೇ ಇರುವಂಗನೂ ಅದು ಆಯಿತು. ಆದರೆ ಅಣ್ಣವ್ರು ಹೇಳ್ತಾ ಇದ್ದಾರೆ, ಮುಂದಿನ ಜನ್ಮದಲ್ಲಿ ಅದು ಕಟ್ಟಿಟ್ಟ ಬುದ್ಧಿ, ಅಂದರೆ ಅವ್ರು ಏನು ಕರ್ಮ ಮಾಡಿದ್ರಲ್ಲ ಅದರದಂತೂ ಅವರು ಭೋಗಿಸ್ಲೇಬೇಕಾಗ್ತದೆ. उन्होंने उसी पैसे से एक प्लॉट लिया, मकान बनाया, दुकान खोला, सोने के गहने बनाई, एक गाड़ी खरीद की, दुकान खोला, उनकी गरीबी दूर हो गई। लेकिन उनको कोई बच्चे वगैरह कोई नहीं थे, दोनों ही पति पत्नी थे। ಮುಂದೇನಾಯ್ತು, ಆ ಹಣದಿಂದ ಅವರು ಅಂಗಡಿನೂ ಖರೀದಿ ಮಾಡಿದ್ರು, ಮತ್ತು ಏನೆಲ್ಲ ಅವರು ಗಳಿಸಿದ್ರು ಅದರಿಂದ ಅವರು ಬಹಳಷ್ಟು ಶ್ರೀಮಂತಿಕೆನೂ ಬಂತು. ಆದರೆ ಅವ್ರಿಗೆ ಮಕ್ಕಳು ಇರಲಿಲ್ಲ. तो कुछ साल के बाद एक बच्चा भी हो गया, एक ही बच्चा था, खिलाया पिलाया, कलेक्टर बनना जितना पढ़ाया, लेकिन अचानक उस बच्चे को टाइफाइड हो गया। ಲಾಸ್ಟ್ ಭಾಳ ದಿವಸದ ನಂತರ ಒಂದು ಗಂಡು ಮಗು ಆಯ್ತು. ಆಮೇಲೆ ಅವನಿಗೆಲ್ಲ ತಿನ್ನಿಸಿ ಅಂದ್ರೆ ಕಲಿಸಿ ಮಾಡಿ ಅಂದರೆ ಅವನಿಗೆ ಕಲೆಕ್ಟ್ರು ಮಾಡಿದ್ರು. ಆದರೆ ಮುಂದೆ ಅವನಿಗೆ ಏನೋ टाइफाइड आಯಿತು. तो उन्होंने बड़े से हॉस्पिटल में उसको दिखाया, जांच की, डॉक्टर को दिखाया, तो बहुत खर्चा हुआ। उसी उनको लगता है एक ही बच्चा है, कलेक्टर बनने वाला है, खर्चा किया अच्छी तरह। उसके पीछे उन्होंने बनाए थे गहने बेचे, डॉक्टर की विधि, बच्चा ठीक नहीं हुआ। और बड़े हॉस्पिटल में दिखाया, उसके पीछे उन्होंने गाड़ी बेची तो भी ठीक नहीं हुआ, दुकान चालू किया तो उसको भी बंद किया तो भी ठीक नहीं हुआ, लास्ट में मकान भी बेचा, झोपड़पट्टी में चले गए। तो एक दिन वो बच्चा कहता है, पापा जी अपने को जो मिला था पैसा खत्म हो गया, अब मैं जा रहा हूँ, बच्चा मर गया। ಮುಂದೆ ಅದು ಮಗನ ಸಲುವಾಗಿ ಹಾಸ್ಪಿಟಲಲ್ಲಿ ತೋರಿಸೋ ವಿಷಯದಲ್ಲಿ ಅವರು ಪದೇ ಪದೇ ಅಂದರೆ ತೋರಿಸ್ತಾನೇ ಇದ್ರು, ಡಾಕ್ಟ್ರು ಅದು ಪ್ರಯತ್ನ ಮಾಡ್ತಾನೇ ಇದ್ರು. ಆದರೆ ಅದು ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು. ಮತ್ತು ಬೇರೆ ಹಾಸ್ಪಿಟಲ್ಗೂ ತೊಗೊಂಡು ಹೋದ್ರು, ಆದರೆ ಹಣ ಎಲ್ಲ ಹಾಗೆ ಖರ್ಚಾಗ್ತಾನೆ ಹೋಯ್ತು ಅವ್ರದ್ದು. ಮನೇನೋ ಮಾರಿದ್ರು, ಮತ್ತು ಏನೋ ಹೊಲ ಗದ್ದೆನೋ ಮಾರಿದ್ರು, ಮುಂದೆ ಏನೆಲ್ಲ ಆಸ್ತಿನೋ ಮಾರಿದ್ರು. ಲಾಸ್ಟ್ ಖಾಲಿ ಆಗ್ಬಿಟ್ರು, ಕಡಿಕ ಗುಡಿಸಲಲ್ಲಿ ಹೋಗ್ಬಿಟ್ಟು ಮನೇನೂ ಮಾಡ್ಕೊಂಡಿದ್ರು ಅವರು. ಅಂಥ ಒಂದು ಸ್ಥಿತಿಗೆ ಬಂತದು. ಆಮೇಲೆ ಲಾಸ್ಟ್ ಆ ಮಗ ಉಳಿಯೋ ಸ್ಥಿತಿಯಲ್ಲಿ ಇದ್ದಿದ್ದೇ ಲಾಸ್ಟ್ ಆ ಮಗ ಅಂತ ನಾನು ಹೊಂಟೆ. ಆ್ಯಕ್ಚುಲಿ ಅದ ವ್ಯಕ್ತಿನ ಅಲ್ಲಿ ಹುಟ್ಟಿ ಬಂದಿರ್ತಾನೆ. वो बच्चा कौन था? प्रश्न ये है, वो जो बच्चा जिसको मारा, वो बच्चा कौन था? जिसको मारा था, जिस व्यापारी को, वही आत्मा पैसा लेने के लिए बच्चे को। तो उस व्यक्ति के जीवन में समस्या भगवान ने दी, कर्म गलत किया, उसका फल उसको वही प्राप्त हुआ। ಆ ವ್ಯಕ್ತಿ ಯಾರಾಗಿದ್ರು, ಬೇರೆ ಯಾರೂ ಅಲ್ಲ, ಅಂದ್ರೆ ಅವ್ರ ಮಗನಾಗಿ ಹುಟ್ಟಿದವನು. ಅಷ್ಟು ಲೇಟನು ಯಾಕಾಗ ಹುಟ್ಟಿದ್ದ ಅಂದ್ರೆ ಮತ್ತೆ ಬರಬೇಕಾದ್ರೆ ಮತ್ತೆ ಅಷ್ಟು ಟೈಮ್ ತೊಗೊತತ್ತಲ್ಲ ಅದ. ಅಂತೂ ಅವ ಬಂದ ಅಷ್ಟೆಲ್ಲ ತಂದೇನು ಕಳ್ಕೊಂಡಿದ್ನಲ್ಲ ವ್ಯಾಪಾರಿ ಇದ್ದವನು, ಅದೆಲ್ಲ ಅವನು ಸಾಲ ಅಂದರೆ ಪೂರ ಬಡ್ಡಿ ಸಹಿತ ತಗೊಂಡು ಹೋದ ಅವನು. ये है कर्मों का डंडा, ये है ऊपर वाले का डंडा। ऊपर वाले का डंडा लगता है, आवाज नहीं आता, लेकिन लगता जरूर है। ಇದು ಮೇಲೆ ಇದ್ದ ಒಂದು ದಂಡ ಇದೆ, ಶಿಕ್ಷೆ ಇದೆ. ಅವಂದ ಆವಾಜ್ ಅಂತೂ ಇರುವುದಿಲ್ಲ, ಕಾಣಿಸೋದಿಲ್ಲ, ನೋಡಕ್ಕೂ ಸಿಗುದಿಲ್ಲ, ಆದ್ರೆ ಅವಂದ ದಂಡ ಇರ್ತದ. तो ये मैंने आप लोगों को क्यों सुनाया? आज माँ बाप ने होटल नहीं देखा, पैसा इकट्ठा किया, और कोई ऐसा बच्चा पैदा हुआ है गलत संगत में जा रहे, नशा कर रहे, पैसा बर्बाद कर रहे, माँ बाप को टेंशन आ रहे, तनाव में आ रहे। वो बच्चा कौन है? आपके पिछले जन्मों का हिसाब है। रोने से, मार पिटाई करने से, शराब पीने से, सुसाइड करने से हिसाब चुकते होंगे, किया है, भोगना पड़ेगा। ಅಂದರೆ ಈಗ ಎಷ್ಟೋ ಜನ ಹಂಗೆ ಮಕ್ಕಳು ಇರ್ತಾರೆ, ಅವರ ಮಕ್ಕಳು ಆ ಟೈಪ್ ಓಡಾಳ್ತನ ಮಾಡೋದು ಅಥವಾ ಕಾಡೋದು, ತುಂಟತನ ಅಥವಾ ಏನೆಲ್ಲ ಹಠಮಾರಿತನ ಇರ್ತಾರೆ. ಈಗಿನ ಮಕ್ಕಳಂತೂ ಗೊತ್ತಲ್ಲ ಯಾವ ಥರ ಕಾಡ್ತಾರೆ, ಅಂದರೆ ಮೂಗಲ್ಲಿ ಅಂದರೆ ಉಸಿರು ಗಟ್ಟುವಂಗೆ ಆ ಥರ ಮಕ್ಕಳದಾರ. ಇದೆಲ್ಲ ಯಾಕೆ ಅಂತಂದರೆ ಹೋದ ಜನ್ಮದಲ್ಲಿ ಅಂದರೆ ತಾವು ಸಹಿತ ಆ ಥರ ಏನೋ ಲೆಕ್ಕಾಚಾರ ಬೆಳೆಸಿದ್ರಿ, ಅವ್ರು ಬಂದುಬಿಟ್ಟು ತಮ್ಮದೆಲ್ಲ ಸಾಲ ತೀರಿಸ್ಕೋತಿರ್ತಾರೆ. कोई बच्चा विकलांग बचपन से पैदा हुआ,
क्यों हुआ उनके पास? क्योंकि मम्मी पापा के साथ उसका पिछले जन्मों का हिसाब है, वो हिसाब लेने के लिए आया है। ಈಗ ಒಬ್ಬ ಮಗ ಅಂಗವಿಕಲ ಅಂತಾನೆ ಆಗಿ ಹುಟ್ಟಿರ್ತಾನೆ, ಮತ್ತೆ ಅದಕ್ಕೆಲ್ಲ ಕಾರಣ ಏನ ಅಂದ್ರೆ ಯಾವುದೋ ಜನ್ಮದಲ್ಲಿ ಅದೇನೋ ಲೆಕ್ಕಾಚಾರ ಐತಿ, ಆ ಲೆಕ್ಕಾಚಾರ ಅನುಸಾರ ಅಂತ ಒಂದು ಮಗು ಹುಟ್ಟಿರ್ತದ. उसी पति के साथ आपकी शादी हुई, कर्मों का हिसाब है। ಹಾ, ಅದೇ ಒಂದು ಮಗುವಿನ ಜೊತೆ ಮಗಳ ಪತಿ ಜೊತೆ ಮದುವೆ ಆಗಿರ್ತದ, ಅದು ಲೆಕ್ಕಾಚಾರ. इसलिए जो इस कर्म गति को समझता है, हर परिस्थिति में पॉजिटिव खुश रहता है, स्वस्थ और सुखी रहता है, वो संपूर्ण तरफ जाता है, वो हल्का रहता है, फरिश्ता बनता है। ಕೊನೆಗೆ ಅಂತೂ ಲಾಸ್ಟ್ ಅಂದ್ರೆ ಅದಕ್ಕೆ ಬರ್ಬೇಕಾಯ್ತು ಈಗ. ಅಂದ್ರೆ ಸಕಾರಾತ್ಮಕ ಚಿಂತನೆ ನಾವು ಮಾಡಬೇಕು. ಪಾಸಿಟಿವ್ ವಿಚಾರ ಎಷ್ಟು ಮಾಡ್ತೀವಿ